ಪುಟ್ಟ ಮಕ್ಕಳಲ್ಲಿ ಸ್ಟ್ರೆಸ್ಸು, ಡಯಾಬಿಟೀಸು, ಓವರ್ ವೆಯ್ಟು ಬರ್ತಾ ಇದೆ, ಮೂಳೆಗಳು ಟೊಳ್ಳಾಗ್ತಿದೆ. ಇವತ್ತು ನಾವು ತುಂಬ ಸುಖ ಏನು ಮಕ್ಕಳಿಗೆ ಕೊಡ್ತಾ ಇದೀವಿ, ನಾಳಿನ ಕಾಲಮಾನಕ್ಕೆ ತುಂಬ ದೊಡ್ಡ ಬೆಲೆಯನ್ನು ಕಟ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಂದಿರಿಸ್ತದೆ. ಒಂದು ತಿಂದವನು ಯೋಗಿ, ಎರಡು ತಿಂದವನು ಭೋಗಿ, ಮೂರು ತಿಂದವನು ಹೊತ್ಕೊಂಡು ಹೋಗಿ ಅಂತಕ್ಕಂಥ ನುಡಿ ಇದೆಯಲ್ಲ, ಅಕ್ಷರಶಃ ನಿಜ. ಡಿಟ್ಯಾಚ್ಡ್ ಫ್ಯಾಮಿಲೀಸು, ಅಟ್ಯಾಚ್ಡ್ ಬಾತ್ರೂಮ್ಸ್. ಅನೇಕ ಮಸಲ್ಸು ತನ್ನ ಕಾರ್ಯವೈಖರಿಯ ಕ್ಷಮತೆ ಚೆನ್ನಾಗಿ ಆಗದೇ ಇರೋಕ್ಕೆ ಕಮೋಡ್ ಇಸ್ ಒನ್ ಆಫ್ ದ ರೀಸನ್ಸ್. ಇವತ್ತೊಬ್ಬ ಆಯುರ್ವೇದ ವೈದ್ಯ ಜುಬ್ಬ ಹಾಕೊಂಡು ಶೆಲ್ಲ ಹಾಕೊಂಡು ಬಂದರೆ ಸ್ವಲ್ಪ ನಾಟಿ ವೈದ್ಯ ಅವನು ಅಂತಾರೆ. ಅದೇ ಆಯುರ್ವೇದ ವೈದ್ಯ ಒಂದು 25,000 ರೂಪಾಯಿ ಸೂಟ್ ಹಾಕೊಂಡು ಪರ್ಫ್ಯೂಮ್ ಹಾಕೊಂಡ್ರೆ, ಹೋ ಹೀಸ್ ಅ ಮ್ಯಾನ್ ಡೂಯಿಂಗ್ ಇಂಡಿಜಿನಿಯಸ್ ಮೆಡಿಸಿನ್ ರೈಟ್ ವೇ ಅಂತ. ಮನುಷ್ಯ ಎಲ್ಲಿ ಹುಟ್ಟುತ್ತಾ ಇದ್ದ? ನಿಮ್ಮ ತಾತನ ಕಾಲದಲ್ಲಿ, ಅಜ್ಜಿ ಕಾಲದಲ್ಲಿ ಶಿಶುಜನ ಮನುಷ್ಯ ಎಲ್ಲಿ ಸಾಯ್ತಾ ಇದ್ದ? ಆಲ್ಮೋಸ್ಟ್ ಮನೇಲೇನೆ. ಇವತ್ತು ಮಗು ಎಲ್ಲಿ ಹುಟ್ಟುತ್ತಾ ಇದೆ? ಆಸ್ಪತ್ರೆಯಲ್ಲಿ, ಸಾಯೋದು ಆಸ್ಪತ್ರೆ ಅಷ್ಟೇ. ಎಸ್, ನಮಸ್ತೆ, ವೆಲ್ಕಮ್ ನಮ್ಮ ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ಗೆ. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಇವ್ರ ಹೆಸರನ್ನ ಏನಾದರೂ ಗೂಗಲಲ್ಲಿ ನಾವು ಟೈಪ್ ಮಾಡಿದ್ರೆ, ಯಾಕೆ ಗುರು ಇಷ್ಟೊಂದು ಸರಿ ಟೈಪ್ ಮಾಡ್ತಿದ್ಯಾ ಅಂತ ಕೇಳುತ್ತೆ. ಆ್ಯಂಡ್ ಆಯುರ್ವೇದ ಅನ್ನೋ ಒಂದು ಟಾಪಿಕ್ನ ಈಗಲೂ ಸಹ ಅಷ್ಟೇ ಒಂದು ಇಂಪ್ಯಾಕ್ಟ್ಫುಲ್ಲಾಗಿ, ಅಷ್ಟೇ ಒಂದು ಮೀನಿಂಗ್ಫುಲ್ಲಾಗಿ ಇಡೀ ಪ್ರಪಂಚಕ್ಕೆ ಈಗಲೂ ಅದನ್ನು ಒಂದು ಪ್ರೌಡ್ ಫ್ಲ್ಯಾಗ್ ಥರ ಎತ್ತಿ ಹಿಡಿಯುವಂತಹ ಒಂದು ನಿಟ್ಟಿನಲ್ಲಿ ಇವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅದ್ರ ಜೊತೆ ಇವರು ಶಾಸ್ತ್ರೀಸ್ ಆಯುರ್ಧಾಮದ ಮೆಡಿಕಲ್ ಡೈರೆಕ್ಟರ್ ಕೂಡ ಹೌದು, ಹಾಗೂ ಇಂಡಿಯಾ ಆಯುರ್ವೇದ ಫೌಂಡೇಶನ್ನಿನ ಪ್ರೆಸಿಡೆಂಟ್ ಕೂಡ ಹೌದು. ಆ್ಯಂಡ್ ಅದ್ರ ಜೊತೆ ನಮ್ಮ CA ಡಾಕ್ಟರ್ ಕಿಶೋರ್ ಅವರು. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿ. ಓಕೆ ಸರ್, ಮೊದಲನೇದಾಗಿ ವೆಲ್ಕಮ್ ನಮ್ಮ ಶೋಗೆ. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸ್ವಲ್ಪ ಟೈಮ್ ತಗೊಂಡು ನಮ್ಮ ಹತ್ರ ಬಂದಿದ್ದೀರಾ. ತುಂಬ ದಿನದ ಬಾಕಿ ಇವತ್ತು ಈಡೇರ್ತು. ಓಕೆ ಸರ್, ಮೊದಲನೇದಾಗಿ ಈ ಆಯುರ್ವೇದ ಅನ್ನೋ ಹಿಸ್ಟ್ರಿ ಬಗ್ಗೆ ಮಾತಾಡೋ ಹಾಗಿದ್ರೆ ಯಾವಾಗಿಂದ ಸ್ಟಾರ್ಟ್ ಆಯಿತು, ಮತ್ತೆ ಇದರ ಪಿತಾಮಹ ಅಂದರೆ ಯಾರು? ಅಥರ್ವ ವೇದ, ಅದರ ಉಪವೇದನ ನಾವು ಸರ್ವೇ ಸಾಮಾನ್ಯವಾಗಿ ಆಯುರ್ವೇದ ಅಂತ ಕರಿತೀವಿ. ಸೊ ಇನ್ ಶಾರ್ಟ್ ಟು ಸೆ, ಆಯುಷೋ ವೇದ ಆಯುರ್ವೇದ. ಯಾವ ವೇದ? ಆಯುಷಿನ ಬಗ್ಗೆ. ಅಂದರೆ ಮನುಷ್ಯ ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ, ಅರ್ಥಾತ್ ಭ್ರೂಣಾವಸ್ಥೆಯಿಂದ ಕಡೇ ಹಂತದ ಮರಣ ಕಾಲದವರೆಗೂ ಜೀವಿತ ಕಾಲ ಅಂತ ಕರಿತೀವಿ. ಹೇಗೆ ಮನುಷ್ಯ ಬದುಕಬೇಕು, ಅವನ ಆಹಾರ ಹೇಗಿರಬೇಕು, ವಿಹಾರ ಹೇಗಿರಬೇಕು, ವಿಚಾರ ಹೇಗಿರಬೇಕು, ಇದು ಮೂರು ಚೆನ್ನಾಗಿದ್ದರೆ ಔಷಧಿ ಅವಶ್ಯಕತೆ ಅವನಿಗೆ ಬರೋದೇ ಇಲ್ಲ. ಇದು ಮೂರು ಅಪ್ಪಿತಪ್ಪಿ ಏನಾದರೂ ಎಡವಿದ್ರೆ ಆವಾಗ ಔಷಧಿ ಅವಶ್ಯಕತೆ ಬರುತ್ತೆ. ಹಾಗಾಗಿ ಮೂಲ ಸಿದ್ಧಾಂತದಲ್ಲಿ ತುಂಬ ಸ್ಪೆಸಿಫಿಕ್ ಹೇಳ್ತಾರೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ. ತುಂಬ ಸಿಂಪಲ್ ವರ್ಡ್. ಚೆನ್ನಾಗಿದ್ದೀರಾ, ಜೀವನ ಪೂರ್ತಿ ಇನ್ನಷ್ಟು ಚೆನ್ನಾಗಿರೋಕ್ಕೆ ನಾವು ನಿಮ್ಮ ಜೊತೆಗೆ, ಅರ್ಥಾತ್ ಆಯುರ್ವೇದ ನಿಮ್ಮ ಜೊತೆಗಿದೆ. ವಿಕಾರಸ್ಯ ಪ್ರಶಮ, ಆತುರಸ್ಯ ವಿಕಾರ ಪ್ರಶಮನಂ. ಅಪ್ಪಿ ತಪ್ಪಿ ಅನ್ನೋ ತೊಂದರೆ ಬಂದರೆ, ನಡೆಯೋ ಕಾಲ ಎಡವು ಸಹಜ ಅಲ್ವಾ, ಅಪ್ಪಿ ತಪ್ಪಿ ಅನ್ನೋ ತೊಂದರೆ ಬಂದರೆ ಆ ತೊಂದರೆಯಿಂದ ವಾಪಸ್ ಮೇನ್ ಸ್ಟ್ರೀಮ್ಗೆ ಬರೋದು ಹೇಗೆ, ಅಲ್ಲಿ ಆಯುರ್ವೇದ ಇದೆ. ಸೊ ಅನೇಕ ಸಂದರ್ಭದಲ್ಲಿ ನಾವು ಇಲ್ನೆಸ್ಸು ಅಂತ ಮಾತಾಡ್ತಿರ್ತೀವಿ. ಆಯುರ್ವೇದ ಇರೋದು ವೆಲ್ನೆಸ್ಸು ಅಂತ ಮಾತಾಡೋಕ್ಕೆ. ಸೊ ಐ ಅಂದರೆ ಇಲ್ನೆಸ್ಸು, ವಿ ಅಂತ ತೊಗೊಂಡ್ರೆ ವೆಲ್ನೆಸ್ಸು. ಹಾಗಾಗಿ ಸಮಗ್ರ ಸಮಷ್ಟಿ ಪ್ರಜ್ಞೆಯಲ್ಲಿ ಸಮಗ್ರ ಚಿತ್ರೀಕರಣವನ್ನು ನಾವು ಸ್ಥೂಲ ರೂಪದಲ್ಲಿ ತೊಗೊಂಡಾಗ ಅಂದಿನ ಆಯುರ್ವೇದ ಎಂದು ಹುಟ್ಟಿತು ಅಂದ್ರಲ್ಲ, ಎಂದು ನಾವು ಸ್ಮರಣ ಶಕ್ತಿ ಹಿಂದಕ್ಕೆ ಹೋಗುತ್ತೋ, ಸುಮಾರು ಒಂದು 5,000 ವರ್ಷಗಳ ಹಿಂದೆ ಅಂತ ಹೇಳ್ಬೋದು, ಅಂದಿನಿಂದ ಇಂದಿಗೂ ಪ್ರಸ್ತುತ ಮತ್ತು ಮುಂದಿಗೂ ಪ್ರಚಲಿತ. ಹಾಗಾಗಿ ಅಂದು ಇಂದು ಮುಂದಕ್ಕೆ ಅನಂತ ಆಯುರ್ವೇದ ಅಂತ ಕರಿತೀವಿ. ಅನಂತ ಆಯುರ್ವೇದ, ಅದಕ್ಕೆ ಅಂತ್ಯವೇ ಇಲ್ಲ ಅಂತ. ಗ್ರೇಟ್ ಸರ್. ಸರ್, ಈಗ ಆಯುರ್ವೇದ ಅಂತ ಅಂದರೆ ಸುಮಾರು ಒಂದು ಮಾತಿದೆ ಸರ್, ಏನಂದರೆ ಯಾವತ್ತೇ ಆಗಲಿ ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಅಲ್ಲ ಅಂತ. ಆಯುರ್ವೇದ ಅನ್ನೋದು ಜ್ಞಾನ ಅಂಡರ್ ಬರುತ್ತಾ, ಇಲ್ಲ ವಿಜ್ಞಾನ ಅಂಡರ್ ಬರುತ್ತಾ ಸರ್? ವಿಜ್ಞಾನ ಪದಚ್ಛೇದ ನೀವು ಮಾಡಿದಾಗ ವಿಶಿಷ್ಟ ಜ್ಞಾನಕ್ಕೆ ನಾವು ವಿಜ್ಞಾನ ಅಂತೀವಿ. ಹೌದು. ಸೊ ಜ್ಞಾನವನ್ನು ತುಂಬ ಸ್ಪೆಸಿಫೈಡ್ ಪ್ರೋಟೋಕಾಲ್ಸಲ್ಲಿ ಸರಿಯಾಗಿ ನೋಡಿದರೆ ಅದು ವಿಜ್ಞಾನ ಆಗುತ್ತೆ. ಉದಾಹರಣೆ, ಇವಾಗ ಮುಂಚೆ ಬಂದರೆ ನಾವೆಲ್ಲ ಹೇಗೆ ಒಬ್ಬರೊಬ್ಬರನ್ನ ನಮಸ್ಕರಿಸ್ತಾ ಇದ್ವಿ, ಚೆನ್ನಾಗಿದ್ದೀರಾ ನಮಸ್ಕಾರ ಅಂತ ಇದ್ವಿ. ಇವತ್ತು ಹೀಗೆ ಮಾಡ್ತೀವಿ, ಹಸ್ತಲಾಗುವ ಮಾಡ್ತೀವಿ. ಅದೇ ಕೋವಿಡಲ್ಲಿ ಮಾಡ್ತಾ ಇದ್ವಾ? ಇಲ್ಲ. ವೈರಸ್ ಬಂದ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ವಿ. ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್ ಆ ವೈರಸ್. ಯಾವುದೋ ಪೆನ್ ಡ್ರೈವ್ನ ಯಾವುದೋ ಲ್ಯಾಪ್ಟಾಪ್ ಹಾಕಿದ್ರೆ ಹೆಂಗೆ ಸಮಸ್ಯೆಗಳು ಉತ್ಪನ್ನ ಆಗುತ್ತೋ ಹಾಗೆ ನಾವು ನಿಮಗೆ ಶೇಕ್ ಹ್ಯಾಂಡ್ ಕೊಟ್ಟರೆ ಬರುತ್ತೆ. ನಮ್ಮ ಸಂಪ್ರದಾಯ, ಸಂಸ್ಕೃತಿ, ಪರಂಪರೆ ಎಷ್ಟು ಚೆನ್ನಾಗಿ ಸ್ವಸ್ಥತೆ ಬಗ್ಗೆ, ಅಂದರೆ ಹೆಲ್ತಿನೆಸ್ ಬಗ್ಗೆ ಹೆಂಗಿರಬೇಕು ಅಂತ ಹೇಳ್ತಾ ಇತ್ತು ಅಂದರೆ,
ಚೆನ್ನಾಗಿದ್ದೀರಾ ಸೌಖ್ಯವಾದ್ರೆ ನನಗೆ ಅಪ್ಪಿತಪ್ಪಿ ಕಾಯಿಲೆ ಇದ್ರೆ ನನಗೆ ಇರಲಿ, ನಿಮ್ಗಿದ್ರೆ ನಿಮ್ಗೆ ಇರಲಿ, ಇಬ್ರು ಪರಸ್ಪರ ಚೆನ್ನಾಗಿರೋಣ ಅಂತಕ್ಕಂಥ ಒಂದು ಸಾರ್ಥಕ ಕೃತಾಕೃತ್ಯ ಭಾವ ಈ ಒಂದು ನಮಸ್ಕಾರದಲ್ಲಿತ್ತು. ಪರಂಪರೆ, ಆರೋಗ್ಯ, ಇತಿಹಾಸಕ್ಕೆ ಒಳ ಹೊತ್ತು ನೋಡಿದಾಗ ತುಂಬಾ ಜೋಡನಾಥ ಹೋಗಿತ್ತು. ನಾವು ವಿಜ್ಞಾನವನ್ನ ಅಜ್ಞಾನದ ಮುಸುಕಲ್ಲಿ ನೋಡುವಾಗ ಸರಿಯಾದಂತಹ ಜ್ಞಾನ ಅರ್ಥಾತ್ ಸುಜ್ಞಾನ ಶ್ರೀಸಾಮಾನ್ಯನಿಗೆ ಮುಟ್ಟದೆ ಹೋಗ್ತಕ್ಕಂತಹ ಪರಿಸ್ಥಿತಿಗೆ ಬಂದಿಟ್ಕೊಂಡಿದೆ. ಓಕೆ ಸರ್, ಈಗ ಆಯುರ್ವೇದ ಅನ್ನೋದು ಎಲ್ಲಿದೆ ಅಂತ ನಾವು ಹುಡ್ಕಕ್ಕೆ ಹೋದ್ರೆ ಸುಮಾರು ಜನ ತಿಳಿದವ್ರು ಹೇಳ್ತಾರೆ ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ. ಹೌದಾ? ಹೌದು ಅಂದರೆ ಹೇಗೆ? ತುಂಬ ಒಳ್ಳೆ ಪ್ರಶ್ನೆ ಸುಬ್ಬು. ಅನೇಕರು ನನ್ನ ಪೇಷಂಟ್ಸು, ಲಕ್ಷಾಂತರ ಜನ ನನ್ನ ಸುಮಾರು 2-2.5 ದಶಕಗಳ ವೃತ್ತಿಪರ ಜೀವನದಲ್ಲಿ ಕೇಳಿರಬೇಕು, ಸರ್ ನನಗೆ ಇವಾಗ ಒಂದು 50 ವರ್ಷ ಆಗಿಬಿಟ್ಟಿದೆ, ಇವಾಗೇನು ಆಯುರ್ವೇದ ಪ್ರಿಸ್ಕ್ರಿಪ್ಷನ್ ಅಂತ ನೀವು ಕೊಡ್ತಾ ಇದ್ದೀರಾ, ನಾನು ಇವತ್ತಿಂದ ಶುರು ಮಾಡಿದ್ರೆ ಏನೋ ಅಡ್ಡ ಪರಿಣಾಮ ಇಲ್ವಾ ಅಂತ. 50 ವರ್ಷಗಳ ಕಾಲ, ಎಕ್ಸಾಂಪಲ್ ಒಂದು ಮನುಷ್ಯನಿಗೆ 50 ವರ್ಷ ಆಗಿದ್ರೆ 50 ವರ್ಷಗಳ ಕಾಲ ತಾನು ಬದುಕಿರೋದು ಆಯುರ್ವೇದದ ಮೇಲೆ, ಈ ನೆಲೆಗಟ್ಟಿನಲ್ಲಿ, ಈ ಭೂಮಿಯಲ್ಲಿ ಅಲ್ವಾ. ಏಲಕ್ಕಿ, ಲವಂಗ, ಮೆಣಸು, ಅರಿಶಿಣ, ಜೀರಿಗೆ, ತುಳಸಿ, ಬೇವು, ಆಲೋವೆರಾ, ಶ್ರೀಗಂಧ, ಚಕ್ಕೆ, ನೀವು ಹೇಳ್ತಾ ಹೋಗಿ ಅಡುಗೆ ಮನೇಲಿ ಕಣ್ಣು ಮುಚ್ಚಿಕೊಂಡು 4 ಪಾತ್ರೆಗಳಿಗೆ ಡಬ್ಬಗಳಿಗೆ ಕೈ ಹಾಕಿದ್ರೆ 4ಕ್ಕೆ 4 ಸಿಗುವಂತಹ ಪದಾರ್ಥ ಆಯುರ್ವೇದದ ಉಲ್ಲೇಖ ಇದೆ. ಯಾವುದೇ ಒಂದು ದ್ರವ್ಯ ಪದಾರ್ಥ, ಪದಸ್ಯ ಪದಯೋ ಪದಾನಾಮರ್ಥ ಪದಾರ್ಥ ಅಂತ ಮಾತು ಹೇಳ್ತೀವಿ. ಯಾವುದೇ ಒಂದು ಪುಟ್ಟ ದ್ರವ್ಯಕ್ಕೂ ಕೂಡ ಅದರಂತಹ ವಿಶಿಷ್ಟವಾದಂತಹ ಮಹತ್ವ ಇದೆ. ಕುದುರೆ ಬಾಲ ಜುಟ್ಟು ಅಂತ ನಾವು ಸಾಮಾನ್ಯ ಲೇವಡಿ ಮಾತಾಡ್ತೀವಿ, ಏನ್ ಮಹಾ ಕುದುರೆ ಬಾಲ ಜುಟ್ಟು ಅಂತ. ವಾರ್ಟ್ ಇರ್ತಲ್ಲ, ವಾರ್ಟ್ಸ್ಗೆ ಉದುರ್ತಾ ಇಲ್ಲ, ನೀರುಳ್ಳಿ ಅಂತ ಕರಿತೀವಿ. ಆ ಗಂಟುಗಳೇನಾದ್ರೂ ಚರ್ಮದಲ್ಲಿ ಹಾಕ್ಬಿಟ್ಟು ಉದುರ್ತಾ ಇಲ್ಲ ಅಂದ್ರೆ ಕುದುರೆ ಬಾಲದ ಒಂದು ದಾರ, ಬಾಲದ ಜುಟ್ಟಿನ ಒಂದು ಭಾಗ ಅದು ಕಟ್ಟಿದ್ರೆ ಅದು ಉದುರೋಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿಯೊಂದನ್ನು ಎಷ್ಟೋ ಜನಕ್ಕೆ ತುಳಸಿ ನಮ್ಮನೆ ಹಿತ್ತಲಲ್ಲಿದೆ ಗೊತ್ತು ಬಿಡು ಅಂತ. ಒಂದು ಕೆಮ್ಮು ಬಂದಾಗ, ಒಂದು ಕೋವಿಡ್ ಬಂದಾಗ, ಅಮೃತ ಬಳ್ಳಿ, ಒಂದು ಕೆಮ್ಮು ಬಂದಾಗ, ಒಂದು ಕೋವಿಡ್ ಬಂದಾಗ, ಒಂದು ಹೇ ಫೀವರ್ ಬಂದಾಗ, ಸ್ವೈನ್ ಫ್ಲೂ ಬಂದಾಗ, ಅನೇಕದಂಥ ಹೊಸ ಜ್ವರಗಳ ಆವಿಷ್ಕಾರಗಳು ನಮ್ಗೆ ಇತ್ತೀಚೆಗೆ ಆದಾಗ ಗುಡುಚಿಯ ಮಹತ್ವ, ಅಮೃತ ಸತ್ವದ ಮಹತ್ವ ಬೆಟ್ಟದಷ್ಟೇ ಇರ್ತು, ಬೆಟ್ಟದಷ್ಟೇ ಇರ್ತು. ತುಳಸಿ ನಮ್ಗೆ ಗೊತ್ತಿಲ್ಲ, ಬೇವು ನಮ್ಗೆ ಗೊತ್ತಿಲ್ಲ, ಅರ್ಶಿನ ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥವ್ರು ಅಯ್ಯೋ ಅರ್ಶಿನ ಅಯ್ಯೋ ನಮ್ಮಲ್ಲೇ ಇದೆ ಬಿಡಿ ಅಂತ. ಒಂದು ಬೆಸ್ಟ್ ಆಂಟಿ ಮೈಕ್ರೋಬಿಯಲ್, ಆಂಟಿ ಇನ್ಫ್ಲಮೇಟರಿ, ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೆ ಆಭ್ಯಂತರಿಕ ಇಂಟರ್ನಲ್, ಒಂದು ಎಕ್ಸ್ಟರ್ನಲ್ ರೆಮಿಡಿಯಾಗಿ ಒಂದು ಸಿಂಪಲ್ ಅರ್ಶಿನ ಕೆಲಸ ಮಾಡುತ್ತೆ ಅಂದ್ರೆ ನಾವು ವೈಜ್ಞಾನಿಕವಾಗಿ ಎಲ್ಲಿದೆ ಇವತ್ತು. ಯಾವುದೋ ದೇಶದಲ್ಲಿ ಇದನ್ನ ಪೇಟೆಂಟ್ ತಗೊಂಡು ನಮ್ಮ ಜ್ಞಾನವನ್ನ ಪೇಟೆಂಟ್ ರೂಪದಲ್ಲಿ ಅಲ್ಲಿಂದ ಆಮದು ಮಾಡಿಕೊಂಡಾಗ ತುಂಬಾ ದೊಡ್ಡ ಹಂತದಲ್ಲಿ ಅದನ್ನ ನೋಡ್ತಾ ಬರ್ತಾ ಇದ್ವಿ. ಕೂದಲು ಬೆಳಿಬಾರ್ದು ಅಂದ್ರೆ ಭಾರತೀಯ ಒಂದು ಸರಳವಾದಂಥ ಹೆಣ್ಣು ಮಗಳು ಬೆಳಗಾಗೆದ್ದು ಅರಿಶಿನವನ್ನ ಕೆನ್ನೆಗೆ ಹಚ್ಕೊಂಡು ಬರ್ತಾರೆ. ಅಂದ್ರೆ ಎಲ್ಲೂ ಒಂದು ಮಹಿಳೆಗೆ ಕೂದಲು ಬರಬಾರದು ಅಂದ್ರೆ ಅರಿಶಿನ ಕೂದಲು ಬೆಳೆದೇ ಇರತಕ್ಕಂಥ ನಿಟ್ಟಿನಲ್ಲಿ ಅದ್ಭುತವಂತ ಕೆಲಸ ಮಾಡ್ತಾರೆ. ಕೇರಳ ಸರಳ ಉದಾಹರಣೆ, ನಮ್ಮ ಮಲಬಾರ್ ಕೋಸ್ಟಲ್ ಬೆಲ್ಟ್, ಮಂಗಳೂರು, ಕಾಸರಗೋಡು, ಬೈಂದೂರು, ಕೇರಳ ಎಲ್ಲ ಹೋಗಿ ನೋಡಿ, ಅಡಿಯಿಂದ ಮುಡಿವರೆಗೂ ಸಂಪೂರ್ಣವಾಗಿ ಕೊಬ್ಬರಿ ಎಣ್ಣೆನ್ನ ಆಭ್ಯಂತರಿಕವಾಗಿ ಬಾಹ್ಯವಾಗಿ ಬೆಳೆಸ್ತಾರೆ. ನೀವು ಬೆಂಗಳೂರಿನ ಹುಟ್ಟು ಬೆಳೆದ ಒಂದು ವ್ಯಕ್ತಿಯ ಚರ್ಮಕ್ಕೂ ಮಂಗಳೂರಿನಲ್ಲಿ ಹುಟ್ಟು ಬೆಳೆತಕ್ಕಂಥ ಒಂದು ವ್ಯಕ್ತಿಯ ಚರ್ಮಕ್ಕೂ ತುಲನೆ ನೋಡಿದಾಗ ಡೆಫಿನೆಟ್ಲಿ ದಟ್ ಸ್ಕಿನ್ ಇಸ್ ಸಾಫ್ಟ್ ಅಂಡ್ ಸಪಲ್. ಎಕ್ಸಾಕ್ಟ್ಲಿ. ನಮ್ಮ ಮಹಿಳೆಯನ್ನ ವರ್ಣನೆ ಮಾಡುವ ಹೇಗೆ ಮಾಡ್ತಾ ಇದ್ವಿ, ನೀಲವೇಣಿ, ಕೃಷ್ಣವೇಣಿ ಅಂತ ಸೌಂದರ್ಯಾತ್ಮಕ ದೃಷ್ಟಿಕೋನದಲ್ಲಿ ಮಹಿಳೆಯನ್ನು ವರ್ಣನೆ ಮಾಡ್ತಾ ಇದ್ವಿ. ಅನ್ವರ್ಥವಾಗಿ ಈ ಥರದ್ದೆಲ್ಲ ಹೆಸರುಗಳು ಹೇಳ್ತಾ ಇದ್ವಿ. ಏನರ್ಥ? ಕಪ್ಪುಗೆ, ನೀಲ ಅಂದ್ರೆ ಕಪ್ಪು, ಕಪ್ಪುಗೆ ಉದ್ದಕ್ಕೆ ದಟ್ಟಗಿತ್ತು. ನಾಗವೇಣಿ ಯಾವ ಥರ ಜಡೆ ಇತ್ತು. ಅದೆಲ್ಲ ಸೌಂದರ್ಯದ ಪ್ರತೀಕೆಗಳು. ಅಷ್ಟು ಅರ್ಥಗರ್ಭಿತವಾದಂತಹ ಆಂತರಿಕ ಸ್ವಾಸ್ಥ್ಯ ಅವ್ರಿಗಿತ್ತು. ಇವತ್ತು ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡ್ರೆ ಯೆಲ್ಲೋ ಕೂದಲು, ಬ್ಲೂ ಕಲರ್ ಜೀನ್ಸ್ ಹಾಕೊಂಡ್ರೆ ಬ್ಲೂ ಕಲರ್ ಕೂದಲು. ಅನೇಕ ಸಂದರ್ಭದಲ್ಲಿ ಅಫ್ಕೋರ್ಸ್ ಬೈ ನೇಚರು, ಬೈ ಜೆನೆಟಿಕ್ಸು ಬಾಲ್ಡ್ ಬೇರೆ. ಶೇವ್ ಮಾಡಿಕೊಂಡು ಬಾಲ್ನ ಕ್ರಿಯೇಟ್ ಮಾಡಿಕೊಂಡು ಫ್ಯಾಂಟಸಿಯನ್ನು ನೋಡ್ಕೊಂಡಾಗ ಶಿರಸ್ಸು ಉತ್ತಮ ಅಂಗ. ಹೌದು, ಭಗವಂತ ಕೊಟ್ಟಿರ್ತಕ್ಕಂತಹ ನ್ಯಾಚುರಲ್ ಹೆಲ್ಮೆಟ್. ಚಳಿ, ಮಳೆ, ಗಾಳಿ, ಚಿಕ್ಕ ಪುಟ್ಟ ಗಾಯಕ್ಕೆ, ಬಿಸಿಲಿಗೆ ಪ್ರೊಟೆಕ್ಟಿವ್ ಲೇಯರ್ ಕೂದಲು. ಎಷ್ಟು ಜನ ಅದನ್ನ ನಾವು ಗೌರವಿಸ್ತಾ ಇದ್ರಿ. ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ನಾವು ಕಾಪಾಡ್ಕೋತಾ ಇಲ್ಲ. ಹೋದ್ಮೇಲೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಿರಾಕಲ್ಲು, ಮ್ಯಾಜಿಕಲ್ ರೆಮಿಡೀಸ್ನ ಎಕ್ಸ್ಪೆಕ್ಟ್ ಮಾಡಿ ಡಾಕ್ಟರ್ ಒಳ್ಳೆ ಎಣ್ಣೆ ಬರ್ಕೊಡಿ, ನಾಳೆ ಹಚ್ಚಿದ್ರೆ ನಾಳೆ ಸಾಯಂಕಾಲದಷ್ಟು ಒಂಚೂರು ಬೆಳೀತೆ, ಯಾಕಂದ್ರೆ ಮುಂದಿನ ವಾರ ನನ್ನ ಮಗನ ಮದುವೆ ಇದೆ, ಈ ಥರದ ಆಸೆಗಳನ್ನ ನಾವು ಅಪೇಕ್ಷೆ ಪಡ್ತೇವೆ. 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನ ನಾಡ ಇಟ್ಬಿಡ್ತೇವೆ. ನಮಗೆ ಎಷ್ಟೋ ಸಂದರ್ಭದಲ್ಲಿ ಕೇಳ್ತಾರೆ, ಸರ್ ಆಯುರ್ವೇದದಲ್ಲಿ
ಸೈಡ್ ಎಫೆಕ್ಟ್ಸ್ ಇಲ್ವಾ, ಫಸ್ಟ್ ಟೈಮ್ ಶುರು ಮಾಡ್ತಾ ಇದೀವಿ, ಅಥವಾ ಏನಾದರೂ ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ? ನಾವು ಮೋರಿ ಪಕ್ಕ ಪಾನಿಪುರಿ ತಿನ್ನೋವಾಗ ಕಾಂಪ್ಲಿಕೇಶನ್ಸು ಸೈಡ್ ಎಫೆಕ್ಟ್ಸ್ನ ನಿದ್ದೆಯಲ್ಲಿ ಯೋಚನೆ ಮಾಡಿರಲ್ಲ. ಎಷ್ಟೋ ಸಂದರ್ಭದಲ್ಲಿ ಕೈ ಕಾಲು ತೊಳಿದ ಆಹಾರವನ್ನು ಊಟ ಮಾಡುವಾಗ ಯೋಚನೆ ಮಾಡಿರಲ್ಲ. ನಾವು ರೆಡ್ ಆಕ್ಸೈಡ್ನ ಗೋಬಿ ಮಂಚೂರಿಯಲ್ಲೋ ಕಬಾಬಲ್ಲೋ ಮಿಕ್ಸ್ ಮಾಡ್ಕೊಂಡು ತಿಂದಾಗ ನಮಗೆ ಕ್ಯಾನ್ಸರ್ ಬಗ್ಗೆ ಅರಿವಿರಲ್ಲ. ನಾವು ಮೋನೋಸೋಡಿಯಂ ಗ್ಲೂಕಮೇಟು ಅಜಿನೋಮೋಟೋನ ಹಾಕ್ಕೊಂಡು ತಿಂದಾಗ ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರಿಕ್ ರಿಫ್ಲೆಕ್ಸು, ಈಸೋಫೇಜಿಯಲ್ ರಿಫ್ಲೆಕ್ಸು, ಕಾನ್ಸ್ಟಿಪೇಷನು, ದೊಡ್ಡ ದೊಡ್ಡ ಸಮಸ್ಯೆಗಳು ಪುಟ್ಟ ಪುಟ್ಟ ಹಂತದಲ್ಲಿ ಬಂದಾಗ ನಾವು ಬೆಲೆ ಕೊಡಲ್ಲ. ಆದರೆ ಸಮಸ್ಯೆ ಬಂದ ತಕ್ಷಣ ನಮಗೆ ಮ್ಯಾಜಿಕಲ್ ರೆಮಿಡೀಸ್ ಬೇಕು. ಆಯುರ್ವೇದ ತುಂಬಾ ಸ್ಲೋ ಅಲ್ವಾ ಸರ್? ಕಾನ್ಸ್ಟಿಪೇಷನ್ ರಿಸಾಲ್ವ್ ಆಗುತ್ತೆ ಅಂತ ನೀವು ಔಷಧಿ ಕೊಟ್ರಿ, ತಗೊಂಡು 1 hour ಆಯ್ತು ಸರ್, ಇನ್ನೂ ಮೋಷನ್ ಆಗಿಲ್ಲ. ಎಷ್ಟು ದಿವಸ ಕಟ್ಟಿದೆ. ಮನೆಯಲ್ಲಿ ಒಂದು ಬಾತ್ರೂಮ್ ವಾಶ್ರೂಮ್ ಕಟ್ಕೊಂಡ್ರೆ ಅವ್ನು ಪ್ಲಂಬರು ಸ್ಯಾನಿಟರಿ ಅವರು ಬಂದು ಕ್ಲೀನ್ ಮಾಡೋದು ಕನಿಷ್ಠ ಪಕ್ಷ 10 hour 12 hour ಬೆಂಗಳೂರು ಸಾಧ್ಯ ಇಲ್ಲ. ಎಲ್ಲ ಸುವಿಧೆಗಳು ನಮ್ಗೆ ದುಡ್ಡಿದ್ರು ಕೂಡ ಆ ಸರ್ವಿಸ್ ನಮ್ಗೆ ಬೇಕು ಅಂತ 10-12 hour ಕಾಯ್ಬೇಕು. ಅಂಥದ್ರಲ್ಲಿ ನಮ್ಮದೇ ಅಂತ ಸಿಸ್ಟಮು ಪರಿಶುದ್ಧವಾಗಿ ಮಲವನ್ನ ತ್ಯಾಗ ಮಾಡಬೇಕು ಅಂದಾಗ ಸಿದ್ಧತೆ ಬದ್ಧತೆ ಎರಡೂ ಬೇಕು. ಹೌದು. ಸೊ ಹಾಗಾಗಿ ಮಾನಸಿಕ ಸಿದ್ಧತೆ ಸದಾಕಾಲ ಸರ್ವಕಾಲ ನಾವು ಚೆನ್ನಾಗಿರ್ತೀವಿ. ಲಿವ್ ವೆಲ್ ಅಂಡ್ ಲೀವ್ ವೆಲ್, ಇದು ಕಾನ್ಸೆಪ್ಟ್ ಆಫ್ ಲೈಫ್ ಆಗಿರ್ಬೇಕು. ಜನ್ಮ ಬಂತು ಬದುಕಿದೀನಿ, ನಾನು ಯುದ್ಧ ಮಾಡ್ತೀನಿ ಅನ್ನೋ ಯೋಧ ಅಲ್ಲ, ನಾನೇ ಯುದ್ಧ ಮಾಡ್ತೀನಿ ಅನ್ನೋ ಯೋಧ. ಸೊ ಹಾಗಾಗಿ ಬದುಕಿದೀನಿ ಅಲ್ಲ, ಬದುಕು ಹೀಗೆ ಬದುಕ್ತೀನಿ ಅನ್ನೋ ಒಬ್ಬ ಸ್ವಸ್ಥ ಮನುಷ್ಯನ ಲಕ್ಷಣ. ಸೂಪರ್. ಓಕೆ ಸರ್, ಈಗ ಕಮಿಂಗ್ ಬ್ಯಾಕ್ ಟು ಆಯುರ್ವೇದ, ನೀವಾಗ ಹೇಳಿದ್ರಿ ನಮ್ಮ ಸುತ್ತಮುತ್ತನೇ ಎಲ್ಲ ಆಯುರ್ವೇದ ಇದೆ ಅಂತ. ಸೊ ಈ ಒಂದು ನೇಚರ್ ಅನ್ನೋದು ಒಂದು ಬೆಸ್ಟ್ ಮೆಡಿಸನ್ ಅಂತ ಹೇಳ್ತಾರೆ ಸರ್. ಸೊ ಹಾಗೆ ಆ್ಯಂಡ್ ಆಬ್ವಿಯಸ್ಲಿ ಆಯುರ್ವೇದ ಅನ್ನೋದು ನಮ್ಮ ಮಣ್ಣಿಂದಾನೇ ಬರುತ್ತೆ, ಆ್ಯಂಡ್ ನಾವು ಮಣ್ಣಿಗೆ ಎಷ್ಟು ಹತ್ತಿರವಾಗಿರ್ತೀವೋ ಅಷ್ಟು ಇನ್ನೂ ಒಳ್ಳೇದು ಅನ್ನೋದು ಹೇಳ್ತಾರೆ ಸರ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮನುಷ್ಯ ಜೀವನದಲ್ಲಿ ಎತ್ತರಕ್ಕೆ ಹೋದಷ್ಟು ಭೂಮಿಗೆ ಹತ್ತಿರ ಇರಬೇಕು. ಇನ್ನೊಂದು ಮಾತು, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತಕ್ಕಂಥ ಮಾತು ಹೇಳ್ತೀವಿ. ಸೊ ಜಗತ್ತು ಹೇಗಿದೆಯೋ ಮನುಷ್ಯನ ಅವಯವಗಳು ಅದಕ್ಕೆ ತುಲನಾತ್ಮಕವಾಗಿ ಹೋಲಿಕೆಗೆ ಹತ್ತಿರದಲ್ಲಿ ಇದೆ ಅಂತಕ್ಕಂಥ ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ. ನಾವೆಷ್ಟೋ ವಿಚಾರದಲ್ಲಿ ಮ್ಯಾನ್ ಈಸ್ ವಾಟ್ ಹಿ ಈಟ್ಸ್, ಹಿ ಈಸ್ ವಾಟ್ ಹಿ ಈಟ್ಸ್. ಅವ್ನು ಏನು ತಿಂತಾನೆ ಅವನು ಅದೇ. ಹಿಟ್ಟಮ್ ತಿಂದನ್ ಬೆಟ್ಟಮ್ ಕಿತ್ತಿಟ್ಟಮ್, ಇವೆಲ್ಲ ನಮ್ಗೆ ಗೊತ್ತಿದೆ. ಮುಂಚೆ ಎಲ್ಲಿ ಊಟದ ಆಹಾರ ಪದ್ಧತಿಗಳು ನೋಡ್ತಾ ಬನ್ನಿ. ಅನಂತಪುರದವನು ಅಕ್ಕಿ ತಿಂತಿದ್ದ, ಜೋಧ್ಪುರದವನು ಜೋಳ ತಿಂತಿದ್ದ. ನಾವೇನ್ ಬೆಳಿತಿದ್ವು, ಸಾಮೆ, ನವಣೆ, ಸಜ್ಜೆ, ಕೊರ್ಲು, ಬರ್ಗು, ಊದ್ಲು, ಆರ್ಕ, ಇವೆಲ್ಲ ಎಲ್ಲೆಲ್ಲಿ ನಮ್ಮ ಪರಿಸರಗಳು ಏನು ಬೆಳೀತೋ ಅದನ್ನೇ ನಾವು ತಿನ್ಕೊಂಡು ಆರೋಗ್ಯವಾಗಿದ್ವಿ. ಬಾರ್ಟರ್ ಮಾಡ್ತಾ ಇದ್ವಿ. ನನಗೆ ರಾಗಿ ಕೊಡಿ, ನಾನು ನಿಮ್ಗೆ ನವಣೆ ಕೊಡ್ತೀನಿ, ನಾನು ನಿಮ್ಗೆ ಬೆಲ್ಲ ಕೊಡ್ತೀನಿ, ನಿಮ್ಮ ಕಬ್ಬು ಕೊಡಿ, ಇವೆಲ್ಲ ವ್ಯತ್ಯಾಸಗಳಿತ್ತು. ಇವತ್ತೇನಾಗಿದೆ, ಮೆಕ್ಸಿಕನ್ ಫುಡ್ ಮಲೇಶ್ವರಕ್ಕೆ ಬಂದು ಗೊತ್ತಿಲ್ಲದಿರತಕ್ಕಂಥ ಆಹಾರವನ್ನ ನಾವು ಜೀರ್ಣ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅನೇಕ ಸಮಸ್ಯೆಗಳಿಗೆ ಕಾರಣೀಭೂತವಾಗಿದೆ. ಸರ್ವೇಪಿ ರೋಗ ಮಂದಾಗ್ನವ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ರೋಗಗಳಿಗೂ ಪ್ರಮುಖವಂತಹ ಸಮಸ್ಯೆ ಏನಂದ್ರೆ ಜಠರಾಗ್ನಿ ಪ್ರದೀಪ್ತವಾಗಿಲ್ಲದೆ ಇರೋದು. ಇವತ್ತು ನೋಡಿ, ಇವತ್ತು ಅನೇಕ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಯಾರಾದ್ರೂ ಬೆಳಗ್ಗೆ 5 ಗಂಟೆಗೆ ಬೀದಿಗೆ ಬಂದಂದ್ರೆ ಏನ್ ಸರ್ ಡಯಾಬಿಟಿಸಾ, ಶುಗರ್ ಬಿಟ್ರೆ ನೀವು ಅಂದ್ರೆ ಬಡವ ದನ ಕಾಯ್ತಾನೆ, ಶ್ರೀಮಂತ ನಾಯಿ ಕಾಯ್ತಾನೆ ಅಂತಕ್ಕಂಥ ಮಾತು ಅಕ್ಷರಶಃ ನಿಜ ಆಗ್ಬಿಟ್ಟಿದೆ. ಯಾರು ಹೆಲ್ತ್ ಅಂಡ್ ಫಿಟ್ನೆಸ್ಗೆ ಬೈ ಅಂಡ್ ಲಾರ್ಜ್ ಬೀದಿಗೆ ಬಂದು ಬೆಳಗಾಗೆದ್ದು ಯೋಗ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನನ್ನ ನೆಮ್ಮದಿಗಾಗಿ ನಾನು ಮಾಡ್ತೀನಿ, ಚೆನ್ನಾಗಿ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು, ತಲೆಗೆ ದಿಂಬಿಟ್ಟ ತಕ್ಷಣ ಮೈ ಮರೆತು ನಿದ್ದೆ ಬರಬೇಕು. ದಟ್ ಈಸ್ ವಾಟ್ ಈಸ್ ಫಿಲಾಸಫಿ ಆಫ್ ಲೈಫ್. ಚೆನ್ನಾಗಿ ತಿನ್ನಬೇಕು. ನಾವು ಡಯೆಟ್ಟು ಅಂತ ಹೇಳಿ ಅನೇಕ ಬೇಕಾದ ವಯಸ್ಸಲ್ಲಿ ಬೇಕಾದನ್ನೆಲ್ಲ ತ್ಯಾಗ ಮಾಡ್ಬಿಡ್ತೀವಿ. ಒಂದು ಕಾಲಕ್ಕೆ ಡಯಾಬಿಟಿಸೋ, BP ನೋ, ಮತ್ತೊಂದೋ ಮಗದೊಂದು ಆವರಿಸ್ಕೊಂಡಾಗ ಜೋಲ್ ಸುರಿಸ್ತಾ ಇರ್ತೀವಿ, ಆಸೆ ಆಗ್ತಾ ಇರುತ್ತೆ, ತಿನ್ನೋ ಯೋಗ್ಯತೆ ಇರಲ್ಲ, ದುಡ್ಡಿರುತ್ತೆ. ಒಂದು ಕಾಲದಲ್ಲಿ ದುಡ್ಡಿರ್ಲಿಲ್ಲ, ಆರೋಗ್ಯ ಆಯ್ತು. ಇವತ್ತು ಎಲ್ಲರ ಹತ್ರ ದುಡ್ಡಿದೆ, ಊಟಕ್ಕೆ ಸಮಸ್ಯೆನೇ ಇಲ್ಲ. ಅದೇ ತಿನ್ನೋ ಅರ್ಹತೆ, ಯೋಗ್ಯತೆಯನ್ನ ಜೀರ್ಣಿಸ್ಕೊಳ್ತಕ್ಕಂಥ ಕೆಪಾಸಿಟಿಯನ್ನ ಒಬ್ಬ ಶ್ರೀಸಾಮಾನ್ಯ ಕಳ್ಕೊಳ್ತಾ ಇರೋದು. ಯಾಕಂದ್ರೆ ಅವನು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾಳಿನ ಯೋಚನೆ, ನಾಳಿನ ಯೋಜನೆ ಇಲ್ಲದ ಯೋಚನೆಯನ್ನು ನೀವು ಮಾಡಿದ್ರೆ ನಾಳಿನ ಕಾಯಿಲೆ ಇವತ್ತೇ ಬರುತ್ತೆ. ಸೊ ಹಾಗಾಗಿ ಅನೇಕ ಸಮಸ್ಯೆಗಳಿಗೆ ಇದು ಬುನಾದಿ ಆಗುತ್ತೆ. ಇನ್ನೂ ಸರಳವಾಗಿ ನಿಮ್ಗೆ ಹೇಳಬೇಕು ಅಂದ್ರೆ, ಮನುಷ್ಯ ಎಲ್ಲಿ ಹುಟ್ಟುತ್ತಾ ಇದ್ದ? ನಿಮ್ಮ ತಾತನ ಕಾಲದಲ್ಲಿ, ಅಜ್ಜಿ ಕಾಲದಲ್ಲಿ ಶಿಶು ಜನ ಮನುಷ್ಯ ಎಲ್ಲಿ ಸಾಯ್ತಾ ಇದ್ದ? ಆಲ್ಮೋಸ್ಟ್ ಮನೇಲೆ. ಇವತ್ತು ಮಗು ಎಲ್ಲಿ ಹುಟ್ಟುತ್ತಾ ಇದೆ? ಆಸ್ಪತ್ರೆಯಲ್ಲಿ, ಸಾಯೋದು ಆಸ್ಪತ್ರೆ, ಅಷ್ಟೇ. ವೆರಿ ಸಿಂಪಲ್. ಈ ಸೈಕಲ್ ನಾವು ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನದ ತಾತ್ಪರ್ಯ ಇಷ್ಟರಲ್ಲೇ ಈ ವರ್ತುಲದ ಒಳಗಡೆ ಇದೆ. ಅದನ್ನು ಸರಿಯಾದ ಸೂಕ್ಷ್ಮವನ್ನ ನಾವು ಅತ್ಯಂತ ಕೂಲಂಕುಷವಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡಾಗ ಯಾವತ್ತಿಗೂ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ನನಗೇನೋ ಕಾಯಿಲೆ ಬಂದ್ಬಿಟ್ಟಿದೆ, ಚಿಕ್ಕ ವಯಸ್ಸಿಗೆ ನನಗೆ ಸೋರಿಯಾಸಿಸ್ ಬಂದ್ಬಿಡ್ತು, 25 ವರ್ಷ ಕೂದಲಿದ್ರೋಯ್ತು, ಏನೂ ನಿಂತೋಗಿಲ್ಲ ಜಗತ್ತು. ಒಂದು 4 ಚಕ್ರದಲ್ಲಿ ಒಂದೇ ಒಂದು ಚಕ್ರದ ಒಂದು ರಬ್ಬರ್ ಚಿಕ್ಕ ಒಂದು ಮಳೆ ಚಿಕ್ಕ ಪಂಚರ್ ಜರ್ನಿ ಏನು ನಿಂತು ಹೋಗಲ್ಲ. ಆ ಪಂಚರ್ ತಿದ್ದಬೇಕು, ಗಾಡಿ 15 ನಿಮಿಷ ನಿಧಾನ ಆಗುತ್ತೆ, ಪ್ರಯಾಣ ಸುಲಲಿತವಾಗಿ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಸ್ಟೆಪ್ನಿ ಏರ್ ಪ್ರೆಷರ್ ಚೆಕ್ ಮಾಡ್ಕೊಂಡ್ರೆ ಪ್ರಯಾಣ ಕಂಪ್ಲೀಟ್. ಹಾಗಾಗಿ ಹೆದರಬಾರ್ದು, ಎಚ್ಚೆತ್ಕೊಳ್ಳಿ.
ಸೂಪರ್ ಸರ್. ಈಗ ವಿತ್ ರೆಸ್ಪೆಕ್ಟ್ ಟು ಆಯುರ್ವೇದ ಬಗ್ಗೆ ಮಾತಾಡೋ ಹಾಗಿದ್ರೆ, ಸೊ ಆಯುರ್ವೇದ ಅನ್ನೋದು ಕೆಲವೊಂದು ಸಮಸ್ಯೆಗಳಿಗೆ ಬೇಗ ಪರಿಹಾರ ಸಿಗುತ್ತೆ ಆ್ಯಂಡ್ ಕೆಲವೊಂದು ಸಮಸ್ಯೆಗಳಿಗೆ ಅದರದ್ದೇ ಆದಂತಹ ಒಂದು ಟೈಮ್ ಲೈನ್ ಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಜನ ಇವಾಗ ಓಕೆ ನಾನು ಆಯುರ್ವೇದದ ಪತನ ಹಿಡಿತೀನಿ ಅಂತ ಏನಾದರೂ ಇದ್ದರೆ ಯಾವುದೋ ಒಂದು ಸಮಸ್ಯೆಗೆ ಅವರ ಮೈಂಡ್ ಸೆಟ್ ಹೇಗಿರಬೇಕು ಮತ್ತು ಅದರ ಜೊತೆಗೇನೆ ಅವರ ಫಸ್ಟ್ ಅಪ್ರೋಚ್ ಹೇಗಿರಬೇಕು? ಫಸ್ಟ್ ಅಪ್ರೋಚ್ ಭಾಳ ವ್ಯಾಲಿಡ್ ಪ್ರಶ್ನೆ. ಅನೇಕ ಸಂದರ್ಭದಲ್ಲಿ ಶ್ರೀಸಾಮಾನ್ಯ ಯಾವಾಗ ಆಯುರ್ವೇದ ಬರ್ತಾನೆ, ಎಸ್ಪೆಷಲಿ ಮೆಟ್ರೋಪಾಲಿಟನ್ ಲೈಫ್ ಸ್ಟೈಲ್ಸಲ್ಲಿ ಅಂದರೆ ವೆನ್ ಎವ್ರಿಥಿಂಗ್ ಫೇಲ್ಸ್ ದೆನ್ ಟ್ರೈ ಆಯುರ್ವೇದ ಅಂತ. ಸರ್ ಕ್ಯಾನ್ಸರ್ 4 ಸ್ಟೇಜ್ ಅಂತ ಹೇಳಿಬಿಟ್ಟಿದ್ದಾರೆ. 2-3 ತಿಂಗಳು ಟೈಮ್ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಹತ್ರ ಬಂದರೆ ಒಂದು 10 ವರ್ಷ ಬದುಕ್ಬೋದಾ? ನೀವೇನಾದ್ರೂ ಕಷಾಯ ಕೊಟ್ಬಿಟ್ರೆ ಅವ್ನು ಮದುವೆ ಆಗಿ 4 ಮಕ್ಕಳು ಮಾಡಿ ಹಾಗೆ ಜನರೇಷನ್ಸ್ ಟು ಕಂಟ್ರಿ ಆಗ್ಬೋದಾ? ಅಥವಾ ಚಿರಂಜೀವಿ ಮೃತ್ಯುಂಜಯ ಆಗ್ಬಿಡ್ಬೋದಾ? ಅವನು ಮೃತ್ಯುನ ಜಯಿಸ್ಕೊಂಡ್ಬಿಡ್ಬೋದಾ? ಈ ಥರದ ಅನೇಕ ಆಸ್ಪೆಕ್ಟ್ ಇಟ್ಕೊಂಡು ಬರ್ತಾರೆ. ಫಿಲಾಸಫಿ ಆಫ್ ಲೈಫ್ ಹೆಂಗಿರಬೇಕು ಅಂದರೆ, Ayurveda is not an alternative system of medicine. Ayurveda is a native system of medicine. And a lifestyle. ಲೈಫ್ ಸ್ಟೈಲು ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿರೋದ್ರಿಂದ ಅದಕ್ಕೆ ತನ್ನದಾದಂತಹ ಗೌರವ ಮಹತ್ವ ಇದೆ. ಓಕೆ. ನಮ್ಮ ಲೇಬರ್ ಕೆಲಸ ಮಾಡೋಷ್ಟು ನಮ್ಮ ತಾಯಿನೋ ತಂದೆನೋ ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ತಂದೆ ಮಾಡೋಷ್ಟು ಕೇರಿಂಗು ಲವ್ ಕೇರು ನಮ್ಮ ಲೇಬರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಲೇಬರ್ ಕಡಿಮೆನಾ? ಇಲ್ಲ. ತಾಯಿ ತಂದೆ ತುಂಬ ಕಡಿಮೆನಾ? ಖಂಡಿತವಾಗ್ಲೂ ಇಲ್ಲ. ಪೇಂಟರ್ ಇಸ್ ಎ ಪೇಂಟರ್, ಕಾರ್ಪೆಂಟರ್ ಇಸ್ ಎ ಕಾರ್ಪೆಂಟರ್. ಒಂದು ಮನೆ ಎಲ್ಲ ಆಯಾಮದಲ್ಲೂ ಕಂಪ್ಲೀಟ್ ಆಗಬೇಕು ಅಂದರೆ ಪೇಂಟರ್ನ ರೋಲ್ ಎಷ್ಟಿದೆಯೋ ಕಾರ್ಪೆಂಟರ್ನ ರೋಲು ಅಷ್ಟೇ ಇದೆ, ಗಾರೆಯವನ ರೋಲು ಅಷ್ಟೇ ಇದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ನಾವು ಆರೋಗ್ಯವನ್ನು ನೋಡಿದಾಗ ಆಯುರ್ವೇದ ನಮ್ಮದು ಅಂತ ಅನ್ಸುತ್ತೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅದು ಭಾರತೀಯರ ಪದ್ಧತಿ. ಯಾವುದೋ ಒಂದು ವರ್ಗಕ್ಕೆ ಎಲ್ಲೋ ಕಾಡಲ್ಲಿರೋ ಗಿಡಮೂಲಿಕೆ ತೊಗೊಂಡ್ಬಿಡ್ತಾರೆ. ಇವತ್ತು ಎಷ್ಟು ಸಫಿಸ್ಟಿಕೇಟೆಡ್, ಎಷ್ಟು ಮಾಡರ್ನೈಸ್ಡ್ ಆಗಿ ಆಯುರ್ವೇದ ಬಂದಿದೆ. ಜಗತ್ತು ಆಯುರ್ವೇದ ಕಡೆ ತಿರುಗಿ ನೋಡ್ತಾ ಇದೆ. ಆ್ಯಂಡ್ ಯು ನೀಡ್ ನಾಟ್ ಟ್ರೀಟ್ ಎವ್ರಿ ಡಿಸೀಸಸ್. ಇವಾಗ ನನಗೆ ಯಾರಾದರೂ ಹಿಂಗೆ ಬರಲು ಮುರಿದೋಯ್ತು, ಏನಾದ್ರು ಪಟ್ಟಿ ಹಾಕ್ಬಿಟ್ಟು ಏನಾದರೂ ಒಂದು ಕಡ್ಡಿ ಕಟ್ಬಿಟ್ಟು ವಾಪಸ್ ಮಾಡ್ಬಿಡ್ತೀನಿ ಅಂದರೆ, ಒಬ್ಬ 25 ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ವೈದ್ಯ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ. ಅದೇ ಒಂದು ಸೋರಿಯಾಸಿಸ್ಸು, ಒಂದು ಎಕ್ಸಿಮಾ, ಒಂದು ಆರ್ಥ್ರೈಟಿಸು, ಒಂದು ಡಯಾಬಿಟೀಸು, ಒಂದು ಹೇರ್ ಫಾಲು, ಒಂದು ಆಸಿಡ್ ಪೆಪ್ಟಿಕ್ ಡಿಸಾರ್ಡರ್, ಹೀಗೊಂದು 20-30 ಕಂಡೀಷನ್ಸ್ಗೆ ನಾವು ನಮ್ಮ ಪ್ರಾವೀಣ್ಯತೆಯನ್ನು ಹೊಂದಿಕೊಂಡಾಗ ದಿ ಬೆಸ್ಟ್ ಸರ್ವಿಸ್ ಆ ಒಂದು ಪ್ರಕಾರದಲ್ಲಿ ನಾವು ಕೊಡೋದೇ ಆದರೆ ದಟ್ ಇಸ್ ದ ಬಿಗ್ಗೆಸ್ಟ್ ಸರ್ವಿಸ್ ವಾಟ್ ಯು ಕ್ಯಾನ್. ಫಾರ್ ಎಕ್ಸಾಂಪಲ್, ಈಗ ಮನೆಯಲ್ಲಿ ನೀವು ಮನೆಯ ಮುಖ್ಯಸ್ಥರಾಗಿರ್ತೀರಿ. ನಿಮ್ಮ ಮಕ್ಕಳು ಸ್ಕೂಲಿಗೆ ಬಿಡೋಕ್ಕಾಗಲ್ಲ, ಕರ್ಕೊಂಬರೋಕ್ಕಾಗಲ್ಲ, ಹೆಂಡತಿಗೆ ಸೀರೆ ಕೊಡ್ಸೋಕ್ಕಾಗಲ್ಲ, ತಾಯಿಗೆ ಅಡುಗೆ ಮಾಡೋಕ್ಕಾಗಲ್ಲ, ತಂದೆಗೆ ಔಷಧಿ ಕೊಡ್ಸೋಕ್ಕಾಗಲ್ಲ. ನಿಮ್ಮ ಮೇನ್ ರೆಸ್ಪಾನ್ಸಿಬಿಲಿಟಿ ಏನು? ಸಂಪಾದನೆ ಮಾಡ್ತೀನಿ, ದುಡ್ಡು ಕೊಡ್ತೀನಿ, ನಿಮ್ಮ ಜವಾಬ್ದಾರಿ ನೋಡ್ಕೊಳ್ಳಿ. ಹಂಗೆ ನೀವು ವಿಭಜೀಕರಣ ಮಾಡಿಬಿಟ್ರೆ, ವಿಂಗಡಣೆ ಮಾಡಿಬಿಟ್ರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಇಂದ ಇಷ್ಟು ಜನದ ಬದುಕು ನಡೀತದೆ ಅಂದರೆ ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ವಾಟ್ ಯು ಕ್ಯಾನ್. ಎಕ್ಸಾಕ್ಟ್ಲಿ. ನಿಮ್ಮ ಮನೇಲಿ ಪೇಂಟೆ ಹೊಡೆದಿಲ್ಲ, ಓನರ್ ಆಗ್ಬಿಟ್ಟು ಗಿಡಕ್ಕೆ ನೀರೇ ಹಾಕಿಲ್ಲ ಅಂದರೆ ಅದಕ್ಕೆ ಸಹಾಯ ತಗೋಬೋದು. ಎಕ್ಸಾಕ್ಟ್. ಆಸ್ ಎ ಲೀಡರ್ ಆಫ್ ದ ಹೌಸ್, ಟಾಪ್ ಪರ್ಸನ್ ಆಫ್ ದ ಹೌಸ್, ನೀವು ಏನು ಮಾಡಬೇಕು ಅದನ್ನು ತುಂಬ ಅರ್ಥಗರ್ಭಿತವಾಗಿ, ಸಮಯೋಚಿತವಾಗಿ, ಸಮಂಜಸವಾಗಿ ಮಾಡಿದಾಗ ಯಶಸ್ಸು ಕಟ್ಟಿರ್ತ ಬುಟ್ಟಿ. ಹಾಗಾಗಿ ಆಯುರ್ವೇದವನ್ನು ಫೋಕಸ್ಡ್ ವೇಲ್ ಹೋದಾಗ ಯಶಸ್ಸು ಸಿಗುತ್ತೆ. ನೀವು ಯಾವುದೋ ಈಗ ಉಗುರು ಕಿತ್ತೋಯ್ತು, ಯಾವ್ದಾದ್ರು ಸೊಪ್ಪಿನ ರಸ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಉಗುರ್ನ ಹಂಗೆ ಅಂಟ್ಕೊಂಡ್ಬಿಡ್ಬೋದ ಫೆವಿಕಾಲ್ ಥರ ಅಂದರೆ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲ ಸಿಸ್ಟಮ್ಗೂ ಲ್ಯಾಕ್ಯೂನ್ ಇದೆ. ಎಲ್ಲ ಸಿಸ್ಟಮ್ಗೂ ತನ್ನದಂತಹ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಲಿಮಿಟೇಷನ್ಸ್ ಅಲ್ಲಿ ನಮ್ಮ ಎಕ್ಸಲೆನ್ಸ್ ನಾವು ತೋರಿಸಿದಾಗ ಯಶಸ್ಸು ಕಟ್ಟಿರ್ತಬಿಟ್ಟು ದಿ ಬೆಸ್ಟ್ ಸರ್ವಿಸ್ ಒಬ್ಬ ಶ್ರೀಸಾಮಾನ್ಯನಿಗೆ ಉಣಬಹುದಿಸಬೇಕಾದ ವೈದ್ಯನ ಜವಾಬ್ದಾರಿ ಇದು. ಓಕೆ, ಗ್ರೇಟ್ ಸರ್. ಸರ್, ಈಗ ಕೆಲವೊಂದು ಮನೆ ಮದ್ದು ಬಗ್ಗೆ ಮಾತಾಡೋಣ ಸರ್. ಏನು ಅಂತಂದರೆ, ನಾವಾಗಲೇ ಹೇಳಿರೋ ಹಂಗೆ ನಮ್ಮ ಕಿಚನ್ನಲ್ಲೇ ಒಂದು ನಾವು ತುಂಬ ರಿಲೈ ಆಗ್ಬೋದಾದಂಥ ಒಂದು ಚಿಕ್ಕ ಮೆಡಿಕಲ್ ಸ್ಟೋರ್ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಈಗ ಸ್ಟಾರ್ಟಿಂಗ್ ಆಫ್ ವಿತ್ ಅಸಿಡಿಟಿ ಸರ್. ಇವಾಗ ಯಾರಿಗೋ ಒಬ್ಬರಿಗೆ, ಫಾರ್ ಎಕ್ಸಾಂಪಲ್ ಇವಾಗ IT ಎಂಪ್ಲಾಯೀಸ್ಗೆ, ಎಸ್ಪೆಷಲಿ ನೈಟ್ ಶಿಫ್ಟಲ್ಲೆಲ್ಲ ಕೆಲಸ ಮಾಡೋರಿಗೆ, ಅವ್ರು ಎಸ್ಕೇಪೇ ಆಗೋಕ್ಕಾಗಲ್ಲ ಸರ್. ಬಿಕಾಸ್ ಬಯೋಲಾಜಿಕಲ್ ಕ್ಲಾಕೇ ರಿವರ್ಸ್ ಆಗೋಗಿರುತ್ತೆ ಆ್ಯಂಡ್ ಜೀನ್ಸು ಸಪೋರ್ಟ್ ಮಾಡಲ್ಲ ಅವ್ರಿಗೆ ರಾತ್ರಿ ಹೊತ್ತು ಇದರೊಳಗೆ. ಸೊ ಆಗ ಒಂದಿದ್ದಾಗ ನೀವು ಹೇಳ್ದಂಗೆ, ಸೊ ಸ್ಟಮಕ್ ಇಸ್ ದ ಮೇನ್ ರೀಸನ್ ಫಾರ್ ಮೆನಿ ಡಿಸೀಸ್. ಸೊ ಅಲ್ಲಿ ಅಸಿಡಿಟಿ ಅನ್ನುವಂಥದ್ದು ಮತ್ತು ಇಂಡೈಜೆಷನ್ ಅನ್ನು ಕಾಣಿಸ್ಕೊಳ್ಳುತ್ತೆ. ಸೊ ಅವರು ವಾಟ್ ಬೆಸ್ಟ್ ದೇ ಕ್ಯಾನ್ ಡೂ ಥ್ರೂ ದೇರ್ ಕಿಚನ್. ದಿ ಫಸ್ಟ್ ರೆಮಿಡಿ ಇಸ್ ನಾಟ್ ದ ಕಿಚನ್, ಇಟ್ಸ್ ದ ಮೈಂಡ್ ಸೆಟ್. ಓಕೆ. ಮಾನಸಿಕವಾಗಿ ಪ್ರಜ್ಞಾಪರಾಧ ಅಂತಂದು ಹೇಳ್ತೀವಿ. ಯಾವುದೋ ಸಾಫ್ಟ್ವೇರು, ಕಾರ್ಪೊರೇಟ್ ಅಲ್ಲ. ಡಾಕ್ಟರ್ಗಳಾದ ನಾನು, ಮಾಧ್ಯಮದವರ ತಾವು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಡ್ರೈವಿಂಗ್ ಸ್ನೇಹಿತರು, ಇವರೆಲ್ಲನೂ ಪ್ರಕೃತಿಗೆ ವಿರುದ್ಧವಾಗಿಯೇ ಕೆಲಸ ಮಾಡ್ತೀವಿ. ಅದು ನಮ್ಮ ಕೆಲಸ ಡಿಮಾಂಡ್ಸ್ ದಟ್ ಸಿಚುವೇಶನ್.
ಈಗ ರಾತ್ರಿ 2 ಗಂಟೆಗೆ ನೀವು ಶೂಟಿಂಗ್ ಇದೆ ಅಂದ್ರೆ ಮಾಡಲೇಬೇಕು. 3 ಗಂಟೆ ಮಧ್ಯರಾತ್ರಿ ಯಾವ್ದೋ ಪೇಷಂಟ್ ನಾನು ನೋಡಬೇಕು, ಅಥವಾ ಕಳ್ಳ ಸಿಕ್ತ ಅಂದ್ರೆ ಒಬ್ರು ಪೊಲೀಸ್ ಬಂದು ಬರಬೇಕು, ಡ್ರೈವಿಂಗ್ ವೃತ್ತಿ ಹಾಗೆ, ಸಾಫ್ಟ್ವೇರ್ ವೃತ್ತಿ ಹೀಗೆ. ಹಾಗಿದ್ದಾಗ ನಮ್ಮ ಮೈಂಡ್ ಸೆಟ್ಟು ಇದು ನನ್ನ ಬದುಕು, ಈ ಪ್ರಜ್ಞಾಪರಾಧ ಅಂದ್ರೆ ಗೊತ್ತಿದ್ದು ಮಾಡ್ತಕ್ಕಂಥ ತಪ್ಪುಗಳಿಗೆ ನಾನು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು ಅಂತ ಸಿದ್ಧತೆಗಳು ಮಾಡ್ಕೊಂಡಾಗ ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆ, ಗ್ಯಾಸ್ಟ್ರೈಟಿಸ್ಗೆ ಸಿಂಪಲ್ ಆಗಿ ಫಸ್ಟ್ ಸೀಕ್ರೆಟ್ ಆಫ್ ಸಕ್ಸಸ್ ಏನಂದ್ರೆ ನೋ ಹರಿ, ನೋ ಕರಿ, ನೋ ವರಿ. ಓಕೆ, ಸುವರ್ಣ ಅಕ್ಷರಗಳಲ್ಲಿ ಇದನ್ನು ಬರೆದಿಟ್ಕೊಂಡ್ಬಿಟ್ರೆ ನೋ ಹರಿ, ನೋ ಕರಿ, ನೋ ವರಿ, ಅರ್ಧಕ್ಕರ್ಧ ಗ್ಯಾಸ್ಟ್ರೈಟಿಸ್ನ ಕಂಟ್ರೋಲ್ ಮಾಡ್ಕೊಬೋದು. ನೆಕ್ಸ್ಟ್, ನೋ ಫಾಸ್ಟ್ ಅಂಡ್ ನೋ ಫೀಸ್ಟ್. ಓಕೆ, ಏನು ಫಾಸ್ಟಿಂಗು? ಶಿವರಾತ್ರಿಗೆ ಮಾಡಬೇಕಾ, ರಂಜಾನಿಗೆ ಮಾಡಬೇಕಾ, ಏಕಾದಶಿಗೆ ಮಾಡಬೇಕಾ, ಅನೇಕ ಜಿಜ್ಞಾಸೆಗಳು ಬರುತ್ತೆ. ಎಷ್ಟು ಚೆನ್ನಾಗಿ ನಮ್ಮ ಭಾರತೀಯ ಸಮಗ್ರ ಎಲ್ಲ ಧರ್ಮಗಳನ್ನ ಇಟ್ಕೊಂಡು ಹೇಳೋದಾದರೆ ನಮ್ಮ ಭಾರತೀಯ ಭೂಗೋಳದಲ್ಲಿ ಎಷ್ಟು ಚೆನ್ನಾಗಿ ಹಿಂದಿನ ಕಾಲದವರು ದೇವರ ಸಿಂಪಲ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಸೈಂಟಿಫಿಕ್ ಅನ್ನೋಕ್ಕೊಂದು ಸರಳ ಉದಾಹರಣೆ ಕೊಡ್ತೀನಿ. ಓಕೆ, ಒಂದು ಕಟ್ಟುನಿಟ್ಟಿನಲ್ಲಿ ಒಂದು ಪದ್ಧತಿನ ಅಳವಡಿಕೆ ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ, ಏಕಾದಶಿ ನೀನು ಉಪವಾಸ ಮಾಡಬೇಕು, ಶಿವರಾತ್ರಿ ನೀನು ಉಪವಾಸ ಮಾಡಬೇಕು, ರಂಜಾನ್ ನೀನು ಉಪವಾಸ ಮಾಡಬೇಕು, ಈಸ್ಟರ್ ನೀನು ಉಪವಾಸ ಮಾಡಬೇಕು ಅಂತ. ಅದರ ಅರ್ಥ ಏನು? ಜಠರಕ್ಕೆ ಕ್ಲೆನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡು. ಮನೆಗೆ ಬಂದ ತಕ್ಷಣ ಇವತ್ತು ಅದು ಕಂದಾಚಾರ, ಅಡುಗೆ ಮನೆಯವ್ರಿಗೂ ಚಪ್ಪಲಿ ಹಾಕೊಂಡು ಹೋಗ್ತೀವಿ ಅಂತೀವಿ. ಇವತ್ತು ಒಂದು ICU ವಾರ್ಡಲ್ಲಿ ಚಪ್ಪಲಿ ಹಾಕೊಂಡು ಹೋಗಿ ಕೊಟ್ಟಿರ್ತಕ್ಕಂಥ ನಿಮ್ಮದೇ ಮಗುನ ನೀವು ಹೋಗಿರ್ತಕ್ಕಂಥ ಆಫೀಸ್ ಬಟ್ಟೆಯಲ್ಲಿ ನರ್ಸಿಂಗ್ ಹೋಲ್ ಹೋಗಿ ಮುಟ್ಟಿ ನೋಡೋಣ. ಅಲ್ಲೊಂದು ಗೌನ್ ಚೇಂಜ್ ಮಾಡಿ, ಕೈ ಕಾಲ ಗ್ಲೌಸ್ ಹಾಕಿಸಿ, ತೋಳಿಸಿ, ಸ್ಯಾನಿಟೈಸ್ ಮಾಡಿಸಿ, ಸ್ಟೀಮ್ ಹೊಡೆದು ನಿಮಗೆ ಎಲ್ಲ ಆ್ಯಕ್ಟಿವ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ನೆಲ್ಲ ನಿಮ್ಮ ಮೇಲೆ ಸ್ಪ್ರೇ ಹೊಡೆದು ಗೌನ್ ಹಾಕಿ ಆಮೇಲೆ ಮಗುನ ಮುಟ್ಟಿಸ್ತಾರೆ. ಹಿಂದಿನ ಕಾಲದಲ್ಲಿ ಸ್ನಾನ ಮಾಡ್ಕೊಂಡು ಬಾ, ಅರ್ಶಿನ ಹಚ್ಕೊಂಡು ಬಾ, ಕೈ ಕಾಲು ಶುಭ್ರವಾಗಿ ತೊಳ್ಕೊ, ಗುಂಡಿ ಇಲ್ಲದೆ ಇರ್ತಕ್ಕಂಥ ಶರ್ಟ್ ಅಂದರೆ ಜುಬ್ಬ, ಶಲ್ಯ ಈ ಥರದ್ದು ಹಾಕೋ, ಪಂಚೆ ಉಟ್ಕೋ, ಕಾಟನ್ ಆಗಿರಬೇಕು, ಕೂತಿರ್ಬೇಕು, ಆಮೇಲೆ ಮಗು ನೀನು ಕೈ ಕೊಡ್ತೀವಿ. ಅದು ಕಂದಾಚಾರ ಗೊತ್ತಿಲ್ಲ, ಅವ್ರಿಗೆ ಮೌಢ್ಯ ಅಂತ ಇದ್ವಿ. ಇವತ್ತು ಅದನ್ನು ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾಗ ತುಂಬಾ ವ್ಯಾಲ್ಯೂ ಬಿಲ್ಡ್ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅಡುಗೆ ಮನೆಗೆ ಚಪ್ಪಲಿ ಹಾಕೊಂಡು ಲಿಬರ್ಟಿ ರೀ, ನನ್ನ ಫ್ರೀಡಮ್, ನನ್ನ ಚಪ್ಪಲಿ, ನನ್ನ ಅಡುಗೆ ಮನೆ, ನೀವು ಯಾರು ಕೇಳೋದು ಅಂತ. ಅದೇ ಒಂದು ರೆಸ್ಟೋರೆಂಟಲ್ಲಿ ಒಂದು ಕ್ಯಾಪ್ ಹಾಕೊಳ್ಳಿ ನಾವು ಕೂದಲು ಬಿಟ್ಬಿಟ್ರೆ ಗಲಾಟೆ ಮಾಡ್ತೀವಿ, ದೊಡ್ಡ ರಣರಂಗ ಮಾಡಿಬಿಡ್ತೀವಿ, ಶುಚಿತ್ವ ಇಲ್ಲ ಅಂತ. ಅಡುಗೆ ಮನೆಗೆ ಪಾದರಕ್ಷೆ ಹೊರಗಡೆ, ಒಳಗೆ ಬಂದರೆ ನಿನಗೆ ಶಿಕ್ಷೆ ಅಂತ ಹೇಳ್ತಾರೆ. ಸೊ ಯಾಕೆ ಈಚೆ ಬಿಡಬೇಕು ಅಂದರೆ ಭೂಸ್ಪರ್ಶ ಆದಾಗ ಹಿಂದಿನ ಕಾಲದಲ್ಲೆಲ್ಲ ಗಾರೆ ಮಣ್ಣು, ಗಂಜಿಲದಲ್ಲಿ ಸಗಣಿಲಿ ಸಾರಿಸಿರ್ತಕ್ಕಂಥ ಮಣ್ಣು, ಪೃಥ್ವಿಯ ತೇಜು ವಾಯು ಆಕಾಶ ಪಂಚಮಹಾಭೂತಗಳ ಒಂದು ಸಮ್ಮಿಶ್ರ ಭಾವ ಪಾದಕ್ಕೆ ಬರಬೇಕು. ಇವತ್ತು ಡಯಾಬಿಟಿಸ್ ಇದೆ, ನ್ಯೂರೋಪತಿ ಇದ್ರೆ ಹುಲ್ಲ ಮೇಲೆ ವಾಕ್ ಮಾಡಿ ಸರ್ $25 ಕೊಡಿ, ಮಣ್ಣಲ್ಲಿ ವಾಕ್ ಮಾಡಿ ಸರ್ $50 ಕೊಡಿ, ಸ್ವಲ್ಪ ಉಗುರು ಬೆಚ್ಚಲ್ಲಿ ನಾವೇ ಕಾಲು ನೆನೆಸ್ಬಿಟ್ಟು ಕಳಿಸ್ತೀವಿ ಸರ್ $250 ಕೊಡಿ ಅಂತೀವಿ. ಇವೆಲ್ಲ ಅನೋಚಾನವಾಗಿ ಪರಂಪರೆ ನಡ್ಕೊಂಡು ಬಂದಿತ್ತು, ನಡ್ಕೊಂಡು ಬರ್ತಾನೆ ಇದೆ. ನಾವು ಹಿಂದಿನ ಕಾಲದವರನ್ನ ದಡ್ರು ಅಂತ ಪರಿಗಣನೆ ಮಾಡಿದ್ವಿ. ನಿಜವಾದಂತಹ ವಿಜ್ಞಾನ ತಾವು ಹೇಳಿದ್ರಲ್ಲ, ಸುಜ್ಞಾನ, ವಿಜ್ಞಾನ, ಜ್ಞಾನ ಇದ್ದಿದ್ದು ಅಲ್ಲಿ. ದೇವರ್ ಸಿಂಪಲ್, ದೇವರ್ ಸ್ಟ್ಯಾಟಿಸ್ಟಿಕಲ್, ದೇವರ್ ಸೈಂಟಿಫಿಕ್. ಈ 3 ಪವರ್ ಪ್ಯಾಕ್ಡ್ ನಾಲೆಡ್ಜ್ ಅಲ್ಲಿ ಇತ್ತು. ಏನಂದ್ರೆ ಪ್ರೆಸೆಂಟೇಷನ್. ಇವತ್ತೊಬ್ಬ ಆಯುರ್ವೇದ ವೈದ್ಯ ಜುಬ್ಬ ಹಾಕೊಂಡು ಶೆಲ್ಲ ಹಾಕೊಂಡು ಬಂದ್ರೆ ಸ್ವಲ್ಪ ನಾಟಿ ವೈದ್ಯ ಅವನು ಅಂತಾರೆ. ಅದೇ ಆಯುರ್ವೇದ ವೈದ್ಯ ಒಂದು $25,000 ಸ್ಕೂಟ್ ಹಾಕೊಂಡು ಪರ್ಫ್ಯೂಮ್ ಹಾಕೊಂಡ್ರೆ ಹೀಸ್ ಅ ಮ್ಯಾನ್ ಡೂಯಿಂಗ್ ಇಂಡಿಜಿನಿಯಸ್ ಮೆಡಿಸಿನ್ ರೈಟ್ ವೇ ಅಂತ ಇಂಗ್ಲೀಷ್ ಹೇಳ್ತಾರೆ. ದಟ್ ಗೇನ್ಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ವೇಟೇಜ್. ಸೊ ಹಾಗಾಗಿ ಪ್ರೆಸೆಂಟಬಿಲಿಟಿ ಟುಡೇ ಇದು ಸುವರ್ಣ ಯುಗ ಆಯುರ್ವೇದಕ್ಕೆ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬ ಶ್ರೀಸಾಮಾನ್ಯ ಜಾಗತಿಕ ಮಟ್ಟದಲ್ಲಿ ಇಂದಿನ ಆಯುರ್ವೇದವನ್ನ ತುಂಬಾ ಗುರುತರವಾಗಿ ನೋಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸುಕೃತ ಸೌಭಾಗ್ಯವೇ ಸರಿ. ಎಕ್ಸಾಕ್ಟ್ಲಿ ಸರ್. ಈಗ ವಿತ್ ರೆಸ್ಪೆಕ್ಟ್ ಟು ಚಿಕ್ಕ ಮಕ್ಳ ಬಗ್ಗೆ ಮಾತಾಡೋಗಿದ್ರೆ ಸರ್, ತಾಯಂದಿರು ವಾಟ್ ಬೆಸ್ಟ್ ಇವರು ಕೊಡ್ಬೋದು ಮಕ್ಕಳಿಗೆ ಇನ್ನೇನು ಆಯುರ್ವೇದಿಕ್ ವೇ? ಬಿಕಾಸ್ ಈಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ಮಾರ್ಕೆಟಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ, ಅವರಲ್ಲಿ ಲೈಕ್ ತುಂಬ ಶುಗರ್ ಕಂಟೆಂಟ್ಸ್ ಇರುತ್ತೆ, ಆ್ಯಂಡ್ ಅದು ರೀಸೆಂಟಾಗಿ ತುಂಬ ದೊಡ್ಡ ನ್ಯೂಸ್ ಕೂಡ ಆಯಿತು. ಸೊ ಆ ಒಂದು ನಿಟ್ಟಿನಲ್ಲಿ ವಾಟ್ ಬೆಸ್ಟ್ ತಾಯಂದಿರು ಮಕ್ಕಳಿಗೆ ಮಾಡ್ಬೋದು ಸರ್? ಮೋಸ್ಟ್ ಇಂಪಾರ್ಟೆಂಟ್, ತಾಯಿ ಮಗುವಿಗೆ ನಗರೀಕರಣ ಬದುಕಿನಲ್ಲಿ ತುಂಬ ಸ್ಟ್ರೆಸ್ಫುಲ್, ಮಾಡರ್ನೈಸ್, ಕಾಸ್ಮೋಪಾಲಿಟನ್ ಲೈಫಲ್ಲಿ ತಾಯ್ತನನೇ ಕೊಡ್ತಾ ಇಲ್ಲ. ಅದು ಬಿಟ್ಟು ಎಲ್ಲವೂ ಕೊಡ್ತಾ ಇದ್ದಾರೆ. ಆ ಮಗುವಿಗೆ ಬೇಕಾಗಿರ್ತಕ್ಕಂಥದ್ದು ರಿಯಲ್ TLC ಅಂದರೆ ಟೆಂಡರ್ ಲವ್ ಆ್ಯಂಡ್ ಕೇರ್. ಆ ತಾಯಿ ಆಪ್ಯಾಯಮಾನತೆ, ತಾಯಿಯ ಮಡಿಲಲ್ಲಿ ಮಗು ಇರತಕ್ಕಂಥದ್ದು, ಆ ಶಾಖ, ಆ ಪ್ರೀತಿ, ಆ ಹತ್ತಿರತೆ ಇದೆಯಲ್ಲ, ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಅನೇಕ ಸಂದರ್ಭದಲ್ಲಿ ಇವತ್ತು ಯಾವ ಫುಡ್ ಕೊಡಬೇಕು, ಇನ್ಫ್ಯಾಂಟ್ ಫುಡ್ ಯಾವ ಬ್ರ್ಯಾಂಡ್ ಕೊಡಬೇಕು, ಇಂಪೋರ್ಟ್ ಮಾಡಿಸ್ಲಾ, ಅಮೆರಿಕದ ಕೊಡ್ಲಾ, ಜರ್ಮನಿದು ಕೊಡ್ಲಾ, ಪಕ್ಕದ ಮನೇದು ಮಾಡಿಸ್ಲಾ, ರಾಗಿ ಸರಿ ಮಾಡಲಿ, ಈಗ ಅನೇಕ ಜಿಜ್ಞಾಸೆಗಳು ದಿನಕ್ಕೆ ಒಂದು 10 ಕರೆಗಳು ನನಗೆ ಮಕ್ಕಳ ಆಹಾರ ಸಂಬಂಧಪಟ್ಟಂಗೆ ಬರುತ್ತೆ. ನಿಮ್ಮ ತಾತ ಏನು ತಿಂತಾ ಇದ್ರು, ನಿಮ್ಮ ಅಜ್ಜಿ ಏನು ಮಾಡಿಕೊಡ್ತಾ ಇದ್ರು, ಅದನ್ನ ನೀವು ನಿಮ್ಮ ಮೊಮ್ಮಗುಗೆ ಕಣ್ಣು ಮುಚ್ಕೊಂಡು ಕೊಡಿ.
ನಿಮ್ಮ ಮೊಮ್ಮಗು, ಇವತ್ತಿನ ಮೊಮ್ಮಗು ಏನು ಅಪೇಕ್ಷೆ ಪಡುತ್ತೋ, ಕಬಾಬ್ ತಿನ್ನುತ್ತೆ, ಪೇಸ್ಟ್ರಿ ತಿನ್ನುತ್ತೆ, ಫ್ರೆಂಚ್ ಫ್ರೈಸ್ ತಿನ್ನುತ್ತೆ, ನೂಡಲ್ಸ್ ತಿನ್ನುತ್ತೆ, ಮತ್ತೊಂದು ಮಗದೊಂದು ಬೇಕರಿ ತಿನ್ನುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೇಕರಿ ಅಂದ ತಕ್ಷಣ ಫಸ್ಟ್ ಮಕ್ಕಳಿಗೆ ಬ್ಯಾಡ್ರಿ ಅಂತ ಹೇಳಿ. ಬೇಕ್ರಿನ ನೀವು ಯಾವಾಗ ಬೇಡ್ರಿ ಅಂತಿರೋ, ಅನೇಕದಂತಹ ಪ್ರೋಸೆಸ್ ಫುಡ್ಸು ಶರೀರಕ್ಕೆ ಹೋಗೋದು ಸಂಪೂರ್ಣ ಸ್ಟಾಪ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಚೆನ್ನಾಗಿ ತಿನ್ನಕ್ಕೆ ಬಿಡಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕ್ಯಾಪ್ಸೂಲ್ ಫಾರ್ಮಲ್ಲೋ, ಪೌಡ್ರ್ ಫಾರ್ಮಲ್ಲೋ, ಟ್ಯಾಬ್ಲೆಟ್ ಫಾರ್ಮಲ್ಲೋ ಅಭ್ಯಾಸ ಮಾಡ್ತೀವಿ. ಯಾವಾಗ ಇಟ್ ಈಸ್ ಡಿಪ್ರೈವ್ಡ್ ಆಫ್ ನ್ಯೂಟ್ರಿಷನ್. ಈಗ ಸೊಮಾಲಿಯಲ್ಲಿರ್ತಕ್ಕಂಥ ಮಗು ಖಂಡಿತ ಬೇಕು. ಬೆಂಗಳೂರಿನ ಮಿಡಲ್ ಕ್ಲಾಸ್ 20-30 ಸಾವಿರ ದುಡಿಯುವಂಥ ಒಂದು ಫ್ಯಾಮಿಲಿಗೆ ನೀವು ಹೈಪರ್ ನ್ಯೂಟ್ರಿಯೆಂಟ್ಸ್ ಹಾಕ್ಬಿಟ್ಟು ಮಗುನ ಕೃತಕವಾಗಿ ಬೆಳೆಸ್ತಕ್ಕಂಥ ಅನಿವಾರ್ಯತೆ ಇಲ್ಲ. ದ್ರಾಕ್ಷಿ ಕೊಡಲ್ಲ ನಾವು, ಗೋಡಂಬಿ ಕೊಡಲ್ಲ, ಬಾದಾಮಿ, ಪಿಸ್ತಾ, ಆಪ್ರಿಕಾಟ್, ಅಂಜೂರ, ಖರ್ಜೂರ ಇದರ ಅಭ್ಯಾಸವನ್ನು ಬಿಟ್ಬಿಟ್ಟು ನಾವು ಯಾವುದೋ ಕೃತಕವಾಗಿರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಪವರ್ ಪ್ಯಾಡ್ ಕ್ಯಾಪ್ಸೂಲ್ಸ್ ಯಾವಾಗ ಕೊಡಬೇಕು? ಅದು ವಿರೋಧಿ ನಾನಲ್ಲ. ಅಂದರೆ ಬೇಬಿ ಇಸ್ ಡಿಪ್ರೈವ್ಡ್ ಆಫ್ ಇಷ್ಟೆಲ್ಲ ಕೊಟ್ಟು ಅಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಆ ಮಗುಗೆ ಸಾಲ್ತಾ ಇಲ್ಲ ಅಂದಾಗ ಬೇಕು. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ಇವತ್ತು ಎಷ್ಟು ಮಾಲ್ಗಳು ಬರ್ತಾ ಇದೆಯೋ ಅಷ್ಟು ಮಾಲ್ ನ್ಯೂಟ್ರಿಷನ್ಗಳು ನಮ್ಮ ಅದು ತುಂಬ ದುರದೃಷ್ಟಕರದಂಥ ಸಂಗತಿ. ಯಾಕಂದರೆ ಅನಾಯಾಸವಾಗಿ ಮಗು ಅತಿ ಹೆಚ್ಚಿನ ತೂಕವನ್ನು ಬೆಳೆಸ್ತಾ ಇದ್ದಾನೆ. ಅವನಿಗೆ ಶಾರೀರಿಕ ವ್ಯಾಯಾಮದ ಪರಿಚಯವೇ ಇಲ್ಲ. ಬೆಡ್ರೂಮಿಂದ ಕ್ಲಾಸ್ವರೆಗೂ ಕ್ಯಾಬ್ ಇದೆ. ಸಿನಿಮಾ ಥಿಯೇಟರ್ ನಮಗೆ ಪಾಪ್ಕಾರ್ನ್ ಬಂದ ಹಾಗೆ ಕ್ಲಾಸ್ ರೂಮ್ಗೆ ಬ್ರಂಚ್, ಸಮಥಿಂಗ್ ಇನ್ ಬಿಟ್ವೀನ್ ದ ಬ್ರೇಕ್ಫಾಸ್ಟ್ ಲಂಚು, ಪವರ್ ಪ್ಯಾಕ್ಡ್ ಬಂದು ಸಾಲಿಡ್ ಜಂಕ್ ಫುಡ್ಸು, ಹಿಂಗೆ ಡುಳ್ಳೊಟ್ಟೆ ಮಾಡೋಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಪುಟ್ಟ ಮಕ್ಕಳಲ್ಲಿ ಸ್ಟ್ರೆಸ್ಸು, ಡಯಾಬಿಟೀಸು, ಓವರ್ ವೆಯ್ಟು ಬರ್ತಾ ಇದೆ, ಮೂಳೆಗಳು ಟೊಳ್ಳಾಗ್ತಿದೆ. ಇವತ್ತು ನಾವು ತುಂಬ ಸುಖ ಏನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ, ನಾಳಿನ ಕಾಲಮಾನಕ್ಕೆ ತುಂಬ ದೊಡ್ಡ ಬೆಲೆಯನ್ನು ಕಟ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಂದಿರಿಸ್ತಾ ಇದ್ದೀವಿ. ಓಕೆ ಸರ್, ಗಾಟ್ ಇಟ್. ಸೊ ಈಗ ಮಕ್ಕಳ ಬಗ್ಗೆ ನಾವು ಮಾತಾಡಿದ್ವಿ ಸರ್. ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್, ಇನ್ಫರ್ಟಿಲಿಟಿ ಅನ್ನೋದು ಸಿಕ್ಕಾಬಟ್ಟೆ ಜಾಸ್ತಿ ಕಾಡ್ತಿದೆ ಈಗ. ಸೊ ವಿತ್ ರೆಸ್ಪೆಕ್ಟ್ ಟು ಇನ್ಫರ್ಟಿಲಿಟಿ ಮಾತಾಡುವಾಗಿದ್ದರೆ ಆಯುರ್ವೇದ ಅನ್ನೋದು ಇನ್ಫರ್ಟಿಲಿಟಿಗೆ ಎಷ್ಟು ಸಹಾಯ ಮಾಡ್ಬೋದು ಸರ್? ಯಾವತ್ತಾರು ಪ್ರಾಣಿ, ಪಕ್ಷಿ, ಜಿಂಕೆ, ಕರಡಿ, ಹುಲಿ ಇದೆಲ್ಲ ತನ್ನ ಮೈಥುನ ಅಥವಾ ಸಂಭೋಗ ಪ್ರಕ್ರಿಯೆಗೆ ಯಾವ್ದಾದ್ರು ವೆಟರ್ನರಿ ಡಾಕ್ಟರ್ನ ಮೀಟ್ ಮಾಡಿದ್ಯಾ? ಇಲ್ಲ. ನಾವು ನಮಗೆ ತುಂಬ ಬುದ್ಧಿವಂತ ಪ್ರಾಣಿ ಮನುಷ್ಯ ಅಂತ ಕರ್ಕೋತೀವಿ. ವಿವೇಕ ಇದೆ, ಯಾವಾಗ ಏನು ಮಾಡಬೇಕು, ಎಷ್ಟೊತ್ತಲ್ಲಿ ಯಾವ ರೀತಿಯಾದಂಥ ಜೀವನ ಶೈಲಿ ನಡೆಸಬೇಕು ಅಂತ ನಮ್ಗೆ ಗೊತ್ತಿದೆ. ನಾವು ಹೋಗಿ ಮಕ್ಕಳು ಮಾಡೋದು ಹೇಗೆ ಅಂತ ಡಾಕ್ಟರ್ ಕೇಳೋ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ. ತುಂಬ ಶೋಚನೀಯವಾದಂಥ, ಚಿಂತೆಗೆ ಗ್ರಾಸವಾಗ್ತಕ್ಕಂಥ, ಎಲ್ಲಿ ಎಡವಿದ್ದೀವಿ ಅಂತ ತುಂಬ ದೀರ್ಘಕಾಲೀನವಾಗಿ ಪರಿಶೀಲನೆ ಮಾಡ್ತಕ್ಕಂಥ ತುಂಬ ದೊಡ್ಡ ಸಬ್ಜೆಕ್ಟು. ಬಿಕಾಸ್ ಸಮಯದ ಅಭಾವ ಇರೋದು ಸೂಕ್ಷ್ಮ ಕೇಳ್ತಾ ಇದ್ದೀನಿ. ಭಾರತೀಯ ಉಡುಗೆ ತೊಡುಗೆಗಳು, ಬೆಂಗಳೂರಲ್ಲಿ ಏನು ಕಟ್ಕೋತಾ ಇದ್ವಿ? ಒಂದು ಹುಡುಗಿ ಲಂಗ ದಾವಣಿ ಹಾಕೋತಾ ಇದ್ಲು, ಒಂದು ಹುಡುಗ ಪಂಚೆನೋ ಧೋತಿನೋ ಲುಂಗಿನೋ ಉಟ್ಕೋತಾ ಇದ್ದ. ಉತ್ತರ ಕರ್ನಾಟಕಕ್ಕೆ ಹೋಗಿ ಒಬ್ಬ ಪುರುಷ ಪೈಜಾಮ ಹಾಕೋತಿದ್ದ, ಜುಬ್ಬ ಹಾಕೋತಿದ್ದ, ಒಂದು ಮಹಿಳೆ ಚೂಡಿದಾರ್ ಹಾಕೋತಾ ಇದ್ಲು. ಇವತ್ತು ತುಂಬ ಟೈಟ್ ಜೀನ್ಸ್ ಅಂತ ನಾವು ಹಾಕೋತಾ ಇದ್ವಿ. ಹೌದು, ವೃಷಣ, ಶಿಶ್ನ, ಯಾವುದೋ ಸಂಕೋಚ ಬೇಡ. ಮಾಧ್ಯಮದಲ್ಲಿ ಈ ಅಂಶಗಳನ್ನ ಹೇಳ್ಕೊಳ್ಳೋಕೆ ಅನೇಕ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿಕ್ಕೆ ಮುಜುಗರ ಅಂತ. ಖಂಡಿತ ಇವೆಲ್ಲವೂ ದೈನಂದಿನ ಅವಸ್ಥೆಗಳಲ್ಲಿ ನಾವೆಲ್ಲರೂ ಅನುಭವಿಸ್ತಾ ನೋಡ್ತಾ, ಅಯ್ಯೋ ಪಕ್ಕದ ಮೇಲೆ ಮದುವೆಗೆ 5 ವರ್ಷ ಆಯ್ತಂತೆ ಇನ್ನೂ ಮಕ್ಕಳಾಗಿಲ್ಲ, 9 ವರ್ಷ ಆಯ್ತಂತೆ 15 ಜನ ಡಾಕ್ಟರ್ ಬದಲಾಯಿಸಿದ್ರೆ ಇನ್ನೂ ಮಕ್ಕಳಾಗಿಲ್ಲ. ಈ ಥರದ ಫ್ಯಾಮಿಲಿ ಪ್ರೆಷರ್ಸ್ ಎಲ್ಲ ಬಿಲ್ಡ್ ಆಗ್ತಿದೆ. ಅಂದರೆ ನಮ್ಮ ಆಹಾರ, ನಮ್ಮ ಉಡುಗೆ, ನಮ್ಮ ವಿಹಾರ, ಎಕ್ಸಸಿವ್ ಸ್ಟ್ರೆಸ್, ಟೈಟ್ ಜೀನ್ಸ್, ಅದು ಕುಸಿರಾಡಕ್ಕೆ ಬಿಡಬೇಕಲ್ವ ಜೆನೆಟಲ್ಸ್ಗೆ. ಹಿಂದಿನ ಕಾಲದಲ್ಲಿ ತುಂಬ ಸುಲಲಿತವಾಗಿ ಒಂದು ಮನುಷ್ಯನ ಜೆನೆಟಲ್ಸ್ ಬ್ರೀತ್ ಮಾಡೋಕ್ಕೆ ಅವಕಾಶ ಆಗ್ತಾ ಇತ್ತು. ನಮ್ಮ ಉಡುಗೆ ತೊಡುಗೆಗಳು ವಾಸ್ ಬಾನ್ ಪ್ಲ್ಯಾಂಡ್. ಸೊ ಇಟ್ ವಾಸ್ ಬಿನ್ ಡಿಸೈನ್. ಸೊ ಹವಾಮಾನಕ್ಕೆ ಅನುಗುಣವಂಥ ಬಟ್ಟೆ. ಡಿಸೆಂಬರ್ ಬಂತಂದರೆ ಕಂಬಳಿ ಹೊದ್ಕೊಂಡು ಮಲ್ಕೋಬೇಕು, ಬೇಸಿಗೆ ಅಂದರೆ ತೆಳವಾಗಿರ್ತಕ್ಕಂಥ ಪಂಚಬಟ್ಟೆ ಹೊದ್ಕೊಂಡು ಮಲ್ಕೋಬೇಕು ಅಂತ. ಇವತ್ತು ಎಲ್ಲ ಕಾಲಕ್ಕೂ AC, ಎಲ್ಲ ಕಾಲಕ್ಕೂ ರಗ್ ಹಾಕೊಂಡು ಮಲ್ಕೊಳ್ತಕ್ಕಂಥ ಅಭ್ಯಾಸಗಳು. ತುಂಬ ಟೈಟ್ ಜೀನ್ಸ್. ಅಂದರೆ ಜೀನ್ಸ್ನ ವಿರೋಧಿನ ಡಾಕ್ಟರ್ ಕಿಶೋರು? ಖಂಡಿತ ಅಲ್ಲ. ತುಂಬ ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸಗಳು, ತುಂಬ ರಗೆಡ್ ವರ್ಕ್ಸ್ ಅಂತ ಏನು ಕರಿತೀವಿ. ಇಲ್ಲ ಬೆಟ್ಟ ಹತ್ತಬೇಕು, ಯಾವುದೋ ಲಾರಿ ಕೆಳಗೋ ಕಾರ್ ಕೆಳಗೋ ಏನೋ ನಾವು ಮಾಡಬೇಕು, ಗಲೀಜಾಗುತ್ತೆ, ಹರಿದೋಗುತ್ತೆ, ಚರ್ಮ ಕಾಪಾಡಬೇಕು, ಅಲ್ಲಿ ಜೀನ್ಸ್ ಬೇಕು. ದಿನ ಬೆಳಗಾರ ನಾನು ಕಾಲೇಜಿಗೆ ಹೋಗ್ತೀನಿ, ಆಫೀಸ್ಗೆ ಹೋಗ್ತೀನಿ, ಹಾಸ್ಪಿಟ್ಲಿಗೆ ಬರ್ತೀನಿ ಒಬ್ಬ ಡಾಕ್ಟ್ರಾಗಿ, ನಾನು ಫ್ಯಾಂಟಸಿ ಜೀನ್ಸ್ ಹಾಕೊಂಡ್ಬರ್ತೀನಿ. ಡೆಫಿನೆಟ್ಲಿ ನಾಟ್ ಅಡ್ಮಿಸಿಬಲ್. ಯಾರು ಯಾವಾಗ ಎಲ್ಲಿ ಯಾವ ರೀತಿಯಂಥ ಉಡುಗೆ ತೊಡುಗೆ ಹಾಕೋಬೇಕು ಅದು ನಿಜವಾದಂಥ ಆರೋಗ್ಯದ ಬಾಹ್ಯ ಸಂಕೇತ. ಸಿಕ್ನೆಸ್ಗೆ ಡೆಫಿನೇಷನ್. ಸಿಕ್ಕಿದ್ದನ್ನ ಸಿಕ್ಕದಷ್ಟು ಸಿಕ್ಕಾಪಟ್ಟೆ ಸಿಕ್ಕದೆಲ್ಲ ತಿನ್ನೋದೇ ಸಿಕ್ನೆಸ್ಗೆ ಕಾರಣ. ಅದನ್ನ ಒಂಚೂರು ನಾವು ರಿಫೈನ್ ಮಾಡ್ಕೊಂಡ್ಬಿಟ್ರೆ ಯಾರು ಯಾವಾಗ ಎಲ್ಲಿ ಯಾಕೆ ಎಷ್ಟು ತಿಂತೀವಿ ಅಂತಕ್ಕಂಥ ಪರಿಕಲ್ಪನೆ ವಿವೇಚನೆ ಇಟ್ಕೊಂಡು ನಾವು ಆಹಾರ ಸೇವನಾ ಪದ್ಧತಿಗಳ ಬಗ್ಗೆ ಚಿಂತನೆ ಮಾಡಿದರೆ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಅಡುಗೆ ಮನೆ ಅರ್ಥಾತ್ ಅಂಗೈಯಲ್ಲೇ ಆರೋಗ್ಯ.
ಓಕೆ, ಗ್ರೇಟ್ ಸರ್. ಸರ್, ಈಗ ಲೈಕ್ ಅಗೈನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಇವಾಗ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಿದ್ವಿ, ಮಕ್ಕಳ ಬಗ್ಗೆ ಮಾತಾಡಿದ್ವಿ. ಯಾರೋ ಒಬ್ಬರು ಒಂದು 50 ವರ್ಷದ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ. ಸೊ ಆ 50 ವರ್ಷದ ವ್ಯಕ್ತಿ ನೀವಾಗಲೇ ಹೇಳಿರೋಂಗೆ ಅವ್ರ ಆಯುರ್ವೇದನ ಸ್ಟಾರ್ಟ್ ಮಾಡ್ಬೋದಾ? ಅವ್ರು ಮಾಡಿರೋದೇ ಆಯುರ್ವೇದ 50 ವರ್ಷದಿಂದ. ಓಕೆ, ಇಲ್ಲೇ ಹುಟ್ಟಿದ್ರೆ ಎಲ್ಲೋ ಜರ್ಮನಿಂದನೋ ಆಫ್ರಿಕಾದಿಂದನೋ ಇವತ್ತು ಬಂದು ಇಲ್ಲಿ ಉಸಿರಾಡಕ್ಕೆ ಶುರು ಮಾಡಿದೆ ಭಾರತ ದೇಶದಲ್ಲಿ, ಆವಾಗ ಸ್ವಲ್ಪ ಕಷ್ಟ ಸಾಧ್ಯನೋ ಅಂತ ಅವ್ರಿಗೆ ಕನ್ವಿನ್ಸೋ ಕನ್ವರ್ಟೋ ಮಾಡ್ಬೇಕಂತ ಅನಿವಾರ್ಯತೆ ಇದೆ. ಅವ್ರಿಗೆ ಹುಟ್ಟಿ ಬೆಳೆದಿದ್ರೆ ಬೈ ಡಿಫಾಲ್ಟ್ ನಿಮಗೆ ಹೇಗೆ ಸರಳ ಉದಾಹರಣೆ ಕೊಡ್ತೀನಿ. ಇಲ್ಲಿನ ಹುಟ್ಟಿದ ಮಗುವಿಗೆ ಒಂದು ರಾಗಿ ಸರಿ ಕೊಡಿ, ತಕ್ಷಣ ಅದು ತಿನ್ನುತ್ತೆ, ಜೀರ್ಣ ಮಾಡ್ಕೊಳ್ಳುತ್ತೆ. ಒಂದು ಉಪ್ಪು ತುಪ್ಪ ಅನ್ನ ಕೊಡಿ, ತಿನ್ನುತ್ತೆ, ಜೀರ್ಣ ಮಾಡ್ಕೊಳ್ಳುತ್ತೆ. ಅದೇ ಹುಟ್ಟಿರೋ ಮಗುವಿಗೆ ಗೋಬಿ ಮಂಚೂರಿ ಕೊಡಿ, ಒಂದು ಕಬಾಬ್ ಕೊಡಿ, ತಕ್ಷಣ ಉಲ್ಟಾ ಮಾಡುತ್ತೆ. ಯಾಕೆ? ಇದ್ರ ಕರಳಿನ ತಾಯಿಯ ಕರಳು, ಅದರ ತಾಯಿಯ ಕರಳು, ಅದರ ತಾಯಿಯ ಕರಳಿಗೆ ಅಭ್ಯಾಸ ಆಗಿದೆ. ದಟ್ ಈಸ್ ವಾಟ್ ಈಸ್ ಜೆನೆಟಿಕ್ಸ್. ದಟ್ ಈಸ್ ವಾಟ್ ಈಸ್ ಜೆನೆಟಿಕ್. ಇದು ಟ್ರೀ. ನೀವು ಅನ್ನ ತುಪ್ಪವನ್ನು ರಾಗಿ ಮುದ್ದೆಯನ್ನು ಕೊಟ್ಟಾಗ ಅದು ಗೊತ್ತು, ನಮ್ಮ ಪೂರ್ವಿಕರು ತಿಂತಾ ಇದ್ರು ಇದು, ಸೊ ಇಟ್ ಈಸ್ ವೆರಿ ಫ್ರೆಂಡ್ಲಿ. ಈಗ ನಿಮ್ಮ ಮನೆ ನಾಯಿ ಮರಿ ಗೊತ್ತಿದಂಗೆ, ನಿಮ್ಮ ಮನೆ ನಾಯಿ ಮರಿ ಹಾಯ್ ಕಮ್ಮಿನ್ ಅಂದ್ರೆ ಅದು ಬಲ್ಲ ಲಡ್ಸ್ಕೊಂಡು ಹೋಗುತ್ತೆ. ನೀವೇ ಅಂತ ಕಂಡ್ಬಿಟ್ರೆ ಅದು ಬೊಗಳಕ್ಕೆ ಹೋಗುತ್ತೆ. ಸೊ ನಿಮ್ಮ ಬಿಹೇವಿಯರ್ ಮೇಲೆ ಅದ್ರ ಬಿಹೇವಿಯರ್, ತಾಯಿಯ ಬಿಹೇವಿಯರ್ ಮೇಲೆ ಮಗುವಿನ ಕರಳಿನ ಬಿಹೇವಿಯರ್. ಆಹಾರ ಸಾತ್ಮ್ಯತೆಯನ್ನ ನಾವು ಪ್ರಾಥಮಿಕ ಹಂತದಿಂದ ಉಣ್ಬಡಿಸ್ತಾ ಇದೆ ಕರೆಕ್ಟ್ ರೀತಿಯಲ್ಲಿ. ಇವತ್ತು ಎಷ್ಟು ಒಂದು ತಿಂದವನು ಯೋಗಿ, 2 ತಿಂದವನು ಭೋಗಿ, 3 ತಿಂದವನು ಹೊತ್ಕೊಂಡು ಹೋಗಿ ಅಂತಕ್ಕಂಥ ನುಡಿ ಇದೆಯಲ್ಲ, ಅಕ್ಷರಶಃ ನಿಜ. ಯಾಕೆ ಅಂದರೆ ಇವತ್ತಿನ ಮಕ್ಕಳು, ಇವತ್ತಿನ ವಯಸ್ಕರು ತಿನ್ನದೇ ಡಿಪ್ರೈವ್ಡ್ ಅಥವಾ ಜಾಸ್ತಿ ತಿಂದು ಓವರ್ ನರಿಷ್ಡ್, 2 ಎಕ್ಸ್ಪೀರಿಯನ್ಸು. ಆಮೇಲೆ ಇವತ್ತಿನ ತುಂಬ ವ್ಯಾಲಿಡ್ ಪ್ರಶ್ನೆ, 50 ವರ್ಷದವ್ರಿಗೆ ಯಾಕೆ ಸಮಸ್ಯೆಗಳು ಬರ್ತಾ ಇದೆ? ಯಾವ ಸಮಸ್ಯೆ ಬರ್ತಾ ಇದೆ? ಮೋಸ್ಟ್ ಇಂಪಾರ್ಟೆಂಟ್ ಜಾಯಿಂಟ್ ಪೇನ್ಸ್, ಮೆನೋಪಾಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಯಾಕೆ ಬರ್ತದೆ? ಚಿಕ್ಕ ವಯಸ್ಸಿಂದ 10 ವರ್ಷಗಳ ಕಾಲ ಕನಿಷ್ಠ ಪಕ್ಷ 5 ml ಘೀ ತುಪ್ಪ ತಿಂದರೆ ಅವ್ರಿಗೆ ಮೆನಾರ್ಕ್ ಟು ಮೆನೋಪಾಸ್ ಅಂದರೆ ಮುಟ್ಟು ಮಾಸಿಕ ಸ್ರಾವ ಪ್ರಾರಂಭ ಆಗ್ತಕ್ಕಂಥ ಹಂತದಿಂದ ನಿಲ್ಲತಕ್ಕಂಥ ಹಂತದವರೆಗೂ ಯಾವುದೇ ಸಮಸ್ಯೆ ಇಲ್ಲ. ಅದಾದಮೇಲೆ ಪೋಸ್ಟ್ ಮೆನೋಪಾಸಲ್ ಬ್ಲೂಸ್ 45 ಆಸ್ಪಾಸ್ನಲ್ಲಿ ಬರ್ತಕ್ಕಂಥ ದೊಡ್ಡ ಸಮಸ್ಯೆ ಇದೆ. ಸಿಡ್ಕೋದು, ಬೇರೆಯವ್ರಿಗೆ ಫ್ಯಾನ್ ಬೇಕಂದ್ರೆ ನನಗೆ ಬೇಡ, ಬೇರೆಯವ್ರಿಗೆ ಚಳಿ ಆಗ್ತದೆ ನನಗೆ ಶೆಕೆ, ಬೇರೆಯವ್ರು ಟಿ ವಿ ನೋಡ್ತಾರೆ ನಂಗೆ ಇನ್ನೊಂದು ಚಾನಲ್ ಹಾಕು, ನನಗೆ ಸಮಾಧಾನ ಕಿರಿಸ್ತಾ ಇದ್ದಾರೆ ನಂಗೆ ಶಾಂತಿ ಇರಬೇಕು. ಹೀಗೆಲ್ಲ ಹಾರ್ಮೋನಲ್ ಡಿಫ್ರೆನ್ಸಿಂದ ಒಬ್ಬ ಸಾಮಾನ್ಯ ಮಹಿಳೆಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಆಗೋದು ಯಾಕೆ? ಜೀವನ ಶೈಲಿಗಳು ಹಿಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಸರಿಯಾಗಿಲ್ಲ. ತುಪ್ಪದ ಬಗ್ಗೆ, ತುಪ್ಪ 5 ml 10 ವರ್ಷ ತೊಗೊಂಡ್ರೆ ಬಹುಶಃ 30-40 ವರ್ಷ ನಿಮ್ಮ ಜಾಯಿಂಟ್ಸ್ಗೆ ದಿ ಬೆಸ್ಟ್ ಲೂಬ್ರಿಕೆಂಟ್. ಕೊಬ್ಬರಿ ಎಣ್ಣೆ, ನಾನು ಆಗಲೇ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹೇಳ್ತಾ ಇದ್ದೆ, ಬೆಳಗಾಗೆದ್ದು ಒಂದು ಚಮಚ ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಒಂದು ಬೆಸ್ಟ್ ಲೂಬ್ರಿಕೆಂಟ್ ಇನ್ಸೈಡ್. ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ, ಮಲತ್ಯಾಗ ಚೆನ್ನಾಗಾಗುತ್ತೆ. ಇದಕ್ಕೆ ಯಾವುದಕ್ಕೂ ನಮಗೆ ಗೌರವ ಇಲ್ಲ. ಆಮೇಲೆ 1 inch of height is equal to 1 kg of body weight. 50 years ಮನುಷ್ಯ ಇನ್ನು 10 ವರ್ಷಕ್ಕೆ ರಿಟೈರ್ ಆಗಬೇಕು ಅಂದ್ರೆ ಹಿಂಗಿರ್ಬೇಕು ಮಿಲಿಟ್ರಿ ಮ್ಯಾನ್ ಥರ. ನಾವೆಲ್ಲ ಹೆಂಗಿದ್ದೀವಿ? ಅನೇಕ ಸಂದರ್ಭದಲ್ಲಿ ಹೊಟ್ಟೆ ಸಿಕ್ಕಾಪಟ್ಟೆ ಬಂದಿರುತ್ತೆ, ಟೋಳ್ಳಾಗ್ಬಿಟ್ಟಿರುತ್ತೆ, ಮೆಟ್ಲತ್ತು ಅಭ್ಯಾಸಗಳನ್ನ ಬಿಟ್ಬಿಟ್ಟು ಲಿಫ್ಟ್ ಮೇಲೆ ಅವಲಂಬಿತರಾಗಿರ್ತೀವಿ. ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ದಿರೋ ಒನ್ ಆಫ್ ದ ಪ್ರಾಬ್ಲಮ್ಸ್ ಇನ್ 50 years ವಾಟ್ ಯು ಫೈಂಡ್. ಹಿಂದಿನ ಕಾಲದಲ್ಲಿ ಹೊಲಕ್ಕೆ ಹೋಗಿ ನಿರ್ಮಲವಾಗಿ ತಮ್ಮ ಎಲ್ಲ ಮಲತ್ಯಾಗವನ್ನು ಮಾಡಿ ನಿರ್ಮಲತೆಯನ್ನು ಹೊಂದ್ಕೊಂಡು ಬರ್ತಾ ಇದ್ರು. ಇವತ್ತು ಡಿಟ್ಯಾಚ್ಡ್ ಫ್ಯಾಮಿಲೀಸು, ಅಟ್ಯಾಚ್ಡ್ ಬಾತ್ರೂಮ್ಸ್. ಮನೆ ಒಳಗಡೆನೆ, ಬೆಡ್ರೂಮ್ ಒಳಗಡೆನೆ ನಮ್ಗೆ ತುಂಬ ಕ್ಲೀನಾಗಿ ವಾಶ್ರೂಮ್ಸ್ ಎಲ್ಲ ಕಟ್ಕೊಂಡಿದ್ದೀವಿ. ಕಮೋಡ್ಗೆ ಅಭ್ಯಾಸ ಆಗ್ಬಿಟ್ಟಿದೆ, ಯಾಕೆ ನೆಲದ ಮೇಲೆ ಕೂತ್ಕೋಬೇಕಂತ. ಅನೇಕ ಮಸಲ್ಸು ತನ್ನ ಕಾರ್ಯವೈಖರಿಯ ಕ್ಷಮತೆ ಚೆನ್ನಾಗಿ ಆಗದೇ ಇರೋಕ್ಕೆ ಕಮೋಡ್ ಇಸ್ ಒನ್ ಆಫ್ ದ ರೀಸನ್ಸ್. ಇವಾಗ ಭಾರತೀಯ ಶೌಚಾಲಯ ಪದ್ಧತಿಗಳು ಎಷ್ಟು ಅರ್ಥಗರ್ಭಿತವಾಗಿ ಆ ಸಿಟ್ಟಿಂಗ್ ಪೋಸ್ಚರ್ ಹೆಚ್ಚಿನ ಮಸಲ್ಸ್ನ ಇನ್ವಾಲ್ವ್ ಮಾಡಿಕೊಂಡು ನಿಮ್ಮ ಮೋಷನ್ ಎವ್ಯಾಕ್ಯುಯೇಷನ್ನ ಸಂಪೂರ್ಣವಾಗಿ ಮಾಡುತ್ತೆ. ಇವತ್ತು 50 ವರ್ಷದ ಒಂದು ಪುರುಷ ಹೇಗೆ ಮಹಿಳೆಗೆ ಆರ್ಥ್ರೈಟಿಸು ಮೆನೋಪಾಸ್ ಹೇಳಿದ್ನೋ, 50 ವರ್ಷದ ಪುರುಷಂಗೆ ಸರ್ವೇ ಸಾಮಾನ್ಯ ಗ್ಯಾಸ್ಟ್ರೈಟಿಸು. ಹಶ್ವಾಗಲ್ಲ, ತಿನ್ನಬೇಕು ಅನಿಸ್ತಾ ಇರುತ್ತೆ, ತಿನ್ನೋಕ್ಕಾಗಲ್ಲ, ಸುಸ್ತು, ಆಯಾಸ, ಸರ್ವೇ ಸಾಮಾನ್ಯ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ 3 BP, 3 ಶುಗರು, 3 ಆರ್ಥ್ರೈಟಿಸು. ನೀವು ನೋಡಿ, ನಾನು ಏನು ನನ್ನ ಸುಮ್ಮನೆ 4 ಜನಕ್ಕೆ ಬೀದಿಲಿ ಹೋಗ್ಬಿಟ್ಟು 5 ಹೇಗಿದ್ದಾರೆ, ಚೆನ್ನಾಗಿದೆ ಸರ್, ಒಂಚೂರು ಕಾಲು ನೋವು ಶುರು ಆಯಿತು, ನೀ ರಿಪ್ಲೇಸ್ಮೆಂಟ್ಗೆ ರೆಡಿ ಆಗ್ತಾ ಇದೆ ಮಂಡಿ ಚಿಪ್ಪು ಅಂತ ಹೇಳ್ತಾರೆ. ಸೊ ಎಲ್ಲವೂ ನೀವು ಕೃತಕವು ಹಾಕ್ಕೊಂಡು ಸ್ಮಶಾನ ಸೇರುವಾಗ ಸಂಪೂರ್ಣ ಬಾಡಿಲಿ ಯಾವುದೂ ನಮ್ಮ ಸ್ವಂತ ಅಂತ ಇಲ್ಲದೆ ಆ ಸ್ಮಶಾನ ಸೇರೋದು ಅರ್ಥ ಹೇಗಿದೆ? ಬದುಕು ಶತಾಯುಷ್ಯ ನನ್ನ ಜನ್ಮಸಿದ್ಧ ಹಕ್ಕು, ಸಾಯೋ ಕ್ಷಣದವರೆಗೂ ನಮ್ಮ ಸಿದ್ಧಾಂತನೇ ಅದು.
ಅನಾಯಾಸೇನ ವರ್ಣಂ ವಿನಾ ದೈನ್ಯೇನ ಜೀವನಂ. ಅನಾಯಾಸವಾಗಿ ಸಾಯ್ಬೇಕು. ದೇಹಿ ಅಂತ ಹೋಗದೆ ಕೊನೆ ಮೊಮೆಂಟ್ವರೆಗೂ ನನ್ನ ಜೀವನ, ನನ್ನ ಆರ್ಥಿಕ ಸ್ಥಿತಿಗತಿಯ ಸ್ಥಿರತೆ, ನನ್ನ ಸಾವು ನನ್ನ ಕೈಯಲ್ಲಿ. ಇದನ್ನ ನಾವು ಇಟ್ಕೊಂಡ್ರೆ ಯಶಸ್ಸಿನ ಸೂತ್ರ, ಸರಳ ಸೂತ್ರ ಇದೆ. ಸೂಪರ್ ಸರ್. ಈಗ ಪ್ರತಿದಿನ ಆಯುರ್ವೇದ ಬಳಕೆ ಮಾಡಿದ್ರೆ ಹೀಟ್ ಆಗ್ಬಿಡುತ್ತೆ, ಇಲ್ಲ ಶೀತ ಆಗ್ಬಿಡುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಅಲ್ಲಿ ಜನ ಇದ್ದಾರೆ. ಅದ್ರ ಬಗ್ಗೆ ಏನು? ದಿವಸ ಸ್ಕೂಲ್ಗೆ ಹೋದ್ರೆ ದೇವ್ರ ಪೂಜೆ ಮಾಡಕ್ಕೆ ಟೈಮ್ ಇರಲ್ಲ ಅಲ್ವಾ? ದಿವಸ ಊಟ ಮಾಡ್ತಾ ಇದ್ರೆ ಹಸುವಿನ ಮಹತ್ವ ಗೊತ್ತಾಗೋದೇ ಇಲ್ಲ. ಸೊ ಅವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಲೈಫಲ್ಲಿ. ತೀರ್ಥ ತೊಗೊಂಡ್ರೆ ಶೀತನೂ ಆಗಬೇಕು, ಮಂಗಳಾರತಿ ತೊಗೊಂಡ್ರೆ ಉಷ್ಣನೂ ಆಗಬೇಕು. ಹಿಂಗೆ ತೊಗೊಂಡಾಗ ಕೈ ಸುಟ್ಟಾಗ ಹೆಂಗೆ ಮಂಗಳಾರತಿ ತೊಗೋಬೇಕು ಹುಷಾರಾಗಿ ಅನ್ನೋ ಜವಾಬ್ದಾರಿ ನಮಗೆ ಬರುತ್ತೆ. ಸೊ ದೇರ್ ಇಸ್ ನೋ ಗೇನ್ ವಿತೌಟ್ ಪೇನ್. ಯಾರಿಗೋ ಒಬ್ರಿಗೆ ಶೀತ ಆಯಿತು, ಒಬ್ರಿಗೆ ಉಷ್ಣ ಆಯಿತು ಅಂದಾಗ ಅವೆಲ್ಲ ಪಾರ್ಟ್ ಆಫ್ ಲೈಫ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾರೋ ಗಾಡಿ ಸೈಕಲ್ ಶುರು ಮಾಡಿದ್ರು, ಬಿದ್ದೋಗ್ಬಿಟ್ರಂತೆ ಅಂದರೆ ಒಂದ್ಸಲಿ ಸೈಕಲ್ ತೊಗೊಂಡು ಬಿದ್ದು ಆಕ್ಸಿಡೆಂಟ್ ಮಾಡ್ಬಿಟ್ಟು ಮುಂದೆ ಸೈಕಲ್ ಹೊಡಿಬಾರ್ದ, ಗಾಡಿಗೆ ಪ್ರಮೋಟ್ ಆಗಬಾರ್ದ, ನಾಳೆ ಬೆಳಗ್ಗೆ ವಿಮಾನ ಹಾರಿಸಬಾರ್ದ, ಅದು ಯಾವುದೂ ಚರ್ಚೆನೇ ಅಲ್ಲ. ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ. ಒಬ್ಬೊಬ್ಬರಿಗೆ 2-3% ಅವೆಲ್ಲ ಇಗ್ನಿಷನ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದನ್ನು ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಆಪ್ತ ಸಮಾಲೋಚನೆ ಅಂತೀವಿ, ಕೌನ್ಸಿಲಿಂಗ್ ಅಂತೀವಿ, ಆಪ್ತೋಪದೇಶ ಅಂತೀವಿ, ಸರಿಯಾದಂತಹ ಮಾರ್ಗದರ್ಶನ ಅಂತೀವಿ. ಗುರಿ ಇದ್ದಾಗ, ಗುರು ಚೆನ್ನಾಗಿದ್ದಾಗ ಚಿಕಿತ್ಸಾತ್ಮಕ ಸಾಫಲ್ಯ ಸದಾಕಾಲ ಸರ್ವಕಾಲ ಸರ್ವರಿಗೂ ಸಿದ್ಧ. ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂತಂದರೆ, ಆಯುರ್ವೇದ ಅಂತ ಅನ್ನೋದು ಎಷ್ಟು ಬೇಗ ನಾವೊಂದು ಲೈಫ್ ಸ್ಟೈಲ್ ಆಗಿ ರೂಢಿಸ್ಕೊತೀವೋ ಅಷ್ಟು ಒಳ್ಳೆಯದು. ಬಟ್ ಆ ಒಂದು ಲೈಫ್ ಸ್ಟೈಲ್ ಆಗಿ ರೂಢಿಸ್ಕೋಬೇಕು ಅಂತ ಅಂದರೆ ಇನಿಷಿಯಲ್ ಸ್ಟೆಪ್ಸ್ ಏನು? ಮನಸ್ಥಿತಿ, ಮನೆಯ ಸ್ಥಿತಿ, ಪರಿಸ್ಥಿತಿ, ಸರ್ವತೋಮುಖವಾಗಿ ನಮ್ಮ ಆಯುರ್ವೇದ, ನಮ್ಮ ಅರ್ಥಾತ್ ನಮ್ಮೆಲ್ಲರದು ಅಂತ ತಗೊಂಡಾಗ ಆಯುರ್ವೇದ ಹಾಸು ಹೊಕ್ಕಾಗಿ ನಮ್ಮ ಮನೆಯಲ್ಲಿ ಬೇರೂರಿದೆ. ಅದು ಪ್ರಜ್ವಲಿಸಿ ಚೆನ್ನಾಗಿ ನಂದಾದೀಪವಾಗಿ ಬೆಳೆದು ತುಂಬ ದೊಡ್ಡ ಹಂತದಲ್ಲಿ ಒಂದು ಆಲದ ಮರದ ರೀತಿಯಲ್ಲಿ ಎಲ್ಲರಿಗೂ ಶೆಲ್ಟರ್ ಕೊಡ್ತಕ್ಕಂಥ ಸಾಧ್ಯತೆ 100% ಇದೆ. ಓಕೆ, ನ್ಯಾಚುರಲ್ ಆಗಿ ಇದ್ದಷ್ಟು ಒಳ್ಳೆಯದು ಅಂತ ಹೇಳಿದ್ದೀರಾ. ಸೊ ನಮ್ಮ ಲೈಫ್ ಅಟ್ ನೇಚರ್ನ ಒಮೆಗಾ 3X ಮತ್ತು ಗ್ಯಾಸ್ಟ್ರೋ-X ಮತ್ತು ಜಿಂಜರ್ ಹನಿ. ಸೊ ಜಿಂಜರ್ ಹನಿ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಯೂಶಲಿ ಹನಿ ನೋಡಿರ್ತೀವಿ, ಜಿಂಜರ್ ನೋಡಿರ್ತೀವಿ. ಸೊ ನಮ್ಮ ಒಂದು ಪಶ್ಚಿಮ ಘಟ್ಟದಿಂದ ಒಂದು ತುಂಬ ನ್ಯಾಚುರಲ್ ಆಗಿ ಕೆಮಿಕಲ್ ಫ್ರೀ ಆಗಿ ಈ ಒಂದು ಹನಿನ ಸೋರ್ಸ್ ಮಾಡಿ ಅದ್ರ ಜೊತೆ ಜಿಂಜರ್ನು ಸಹ ಮಿಕ್ಸ್ ಮಾಡಿ ಈ ಒಂದು ಹನಿನ ಮಾಡಿದ್ದೀವಿ. ಸೊ ಈ 3 ಪ್ರಾಡಕ್ಟ್ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ. ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯ. ಆಮಯ ಅಂದರೆ ಕಾಯಿಲೆ ಬರಬಾರ್ದು ಅಂದರೆ ಓಕೆ, ಹನಿ ಯಾವತ್ತೂ ಒಬ್ಬ ಶ್ರೀಸಾಮನ ಹತ್ರ ಇರಬೇಕು. ಓಕೆ, ಸೊ ಸರ್, ಒಟ್ಟಾರೆ ನಮ್ಮ ಈ ಒಂದು ಲೈಫ್ ಅಟ್ ನೇಚರ್ ಬಗ್ಗೆ ಏನು ಹೇಳ್ತಾರೆ, ಆ್ಯಂಡ್ ಅದ್ರ ಜೊತೆ ಈ ಒಂದು ಎಂಟೈರ್ ಪಾಡ್ಕಾಸ್ಟ್ ಜರ್ನಿ ಬಗ್ಗೆ ಏನು ಹೇಳ್ತಾರೆ? ಚೆನ್ನಾಗಿತ್ತು, ಸ್ಮರಣೀಯವಾಗಿತ್ತು. ಓಕೆ, ಮನದಾಳದ ಮಾತುಗಳನ್ನು ಮುಕ್ತವಾಗಿ ಮಾತಾಡೋದಕ್ಕಂಥ ಅವಕಾಶ ಸಿಕ್ತು. ಓಕೆ, ತುಂಬ ದಿನಗಳ ಇಲ್ಲಿ ನನ್ನ ಬರುವಿಕೆ ಬಾಕಿ ಇತ್ತು. ಅದರ ಈಡೇರಿಕೆಯ ಸಂತೃಪ್ತ ಭಾವ ನನಗಿದೆ. ಓಕೆ, ಧನ್ಯವಾದ. ಸೂಪರ್ ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಎಸ್, ಇದಾಗಿತ್ತು ಇವತ್ತಿನ ಲೈಫ್ ಅಟ್ ನೇಚರ್ ಒರಿಜಿನಲ್ಸ್. ಮತ್ತೊಮ್ಮೆ ಇನ್ನೊಂದು ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಡ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಆ್ಯಂಡ್ ನೇಚರ್ಗೆ ಸಾಧ್ಯವಾದಷ್ಟು ಹತ್ತಿರ ಇರಿ. ಆ್ಯಂಡ್ ನಮ್ಮ ಎಲ್ಲ ಪ್ರಾಡಕ್ಟ್ಸ್ನ ನೀವು ಶಾಪ್ ಮಾಡಬೇಕು ಅಂತಂದರೆ ಈ ಒಂದು ನಂಬರ್ಗೆ ವಾಟ್ಸ್ಆ್ಯಪ್ ಮಾಡ್ಬೋದು, ಅಥವಾ ನಮ್ಮ ಒಂದು ವೆಬ್ಸೈಟ್ನ ನೀವು ಭೇಟಿ ಆಗ್ಬೋದು. ಆ್ಯಂಡ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ.